सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसाहूनं एसो पञ्चनमो यारो सौवपावपणासनो मङ्गलाणञ्च सौवेसिं पढमं हवै मङ्गलम् पढमं हवै मङ्गलम् झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिनवाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर मुनि महाराज की जय। आचार्य प्रवर श्री समय सागर जी मुनि महाराज की जय। परम पूज्य निर्व्यापक श्रमण मुनि श्री नियम सागर मुनि महाराज की जय। परम पूज्य निर्व्यापक श्रमण मुनि श्री श्री प्रशांत सागर मुनि महाराज की जय। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ 53 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಹೀಗೆ ಈ 5 ಭಾವಗಳೇ 53 ಭಾವಗಳಾಗ್ತವೆ. ನಾವು ಈಗ ಈ ಮಾರ್ಗಣ ಸ್ಥಾನಗಳು ಮತ್ತು ಗುಣಸ್ಥಾನಗಳ ಮೂಲಕ ಈ 53 ಭಾವಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮನುಷ್ಯಗತಿ ಸಂಬಂಧಿ ವಿಷಯವನ್ನ ನೋಡುವಂಥದ್ದಿದೆ. ಅಂದ್ರೆ ಸಾಮಾನ್ಯ ಅಪೇಕ್ಷಾದಿಂದ ಕರ್ಮಭೂಮಿಯ ಮನುಷ್ಯರಲ್ಲಿ ಮತ್ತು ಭೋಗಭೂಮಿಯ ಮನುಷ್ಯರಲ್ಲಿ ಅನ್ನುವಂತಹ ವಿಶೇಷವಾದ ವಿಷಯವನ್ನ ತೆಗೆದುಕೊಂಡು ತಿಳಿಯುವಂತ ಪ್ರಯತ್ನ ನಡೆದಿದೆ. ಸ್ವಲ್ಪ ಮಟ್ಟಿಗೆ ಕರ್ಮಭೂಮಿಯ ಮನುಷ್ಯರ ಭಾವಗಳನ್ನ ನೋಡಿ ಆಗಿದೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನಿದೆ ಅನ್ನೋದನ್ನ ನೋಡಬೇಕು, ಓದಬೇಕು. 1 ಮಿಥ್ಯಾತ್ವ ಗುಣಸ್ಥಾನ ಮನುಷ್ಯಗತಿ ಇದು ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 10 ಭಾವಗಳು, ಔದಯಿಕ 18 ಭಾವಗಳು, ಪಾರಿಣಾಮಿಕ 3, ಒಟ್ಟು 31 ಭಾವ. ಇನ್ನು ಕರ್ಮಭೂಮಿಯ ಮನುಷ್ಯರಿಗೆ ಅಥವಾ ಮನುಷ್ಯಗತಿ ಅಪೇಕ್ಷಾದಿಂದ ಗುಣಸ್ಥಾನಗಳ ಆಧಾರದಿಂದ ಇಲ್ಲಿ ಯಾವ ಯಾವ ಭಾವಗಳಾಗಬಹುದು ಮನುಷ್ಯರಲ್ಲಿ. ಸಾಮಾನ್ಯ ಅಪೇಕ್ಷದಿಂದ ಬೇರೆ ವಿಷಯ ಬರ್ತದೆ. ವಿಶೇಷವಾದ ಗುಣಸ್ಥಾನದ ಆಧಾರದಿಂದ ನೋಡುವಾಗ ವಿಷಯ ಬೇರೆ ಬರ್ತದೆ. ಹೇಗೆ ಬೇರೆ ಆಗ್ತದೆ ಅಂತಂದ್ರೆ, ಮನುಷ್ಯ ಮಿಥ್ಯಾತ್ವದಲ್ಲಿರುವಂಥ ಮನುಷ್ಯರಲ್ಲಿ
ಅಥವಾ ಮಿಥ್ಯಾತ್ವ ಗುಣಸ್ಥಾನವುಳ್ಳ ಮನುಷ್ಯರಲ್ಲಿ ಔಪಶಮಿಕ ಭಾವಗಳು ಒಂದು ಆಗುವುದಿಲ್ಲ. ಯಾಕೆಂದ್ರೆ ಯಾವ ಜೀವ ಮೋಹನೀಯ ಕರ್ಮವನ್ನ ದಬಾಯಿಸುತ್ತದೆಯೋ, ಶಮನ ಮಾಡುತ್ತದೆಯೋ, ದಮನ ಮಾಡುತ್ತದೆಯೋ ಅದು ಔಪಶಮಿಕ ಭಾವ ಅಂತ ಅನ್ನಿಸ್ಕೊಳ್ತದೆ. ಯಾವಾಗ ಜೀವದಲ್ಲಿ ಮಿಥ್ಯಾತ್ವದ ಗುಣಸ್ಥಾನ ಇದೆ ಆವಾಗ ಮೋಹನೀಯ ಕರ್ಮ ಸಂಪೂರ್ಣ ಉದಯದಲ್ಲಿ ಇರ್ತದೆ. ಹಾಗಾಗಿ ಔಪಶಮಿಕ ಭಾವಗಳು ಒಂದು ಆಗುವುದಿಲ್ಲ, ಇರುವುದಿಲ್ಲ ಮಿಥ್ಯಾತ್ವ ಗುಣಸ್ಥಾನದ ಮನುಷ್ಯರಲ್ಲಿ, ಅಂದ್ರೆ ಪರ್ಯಾಪ್ತಕ ಮನುಷ್ಯರಲ್ಲಿ. ಆಮೇಲೆ ಕ್ಷಾಯಿಕ ಭಾವಗಳು ಕೂಡ ಒಂದು ಆಗುವುದಿಲ್ಲ, ಇರುವುದಿಲ್ಲ. ಯಾಕೆಂತಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಯಾವ ಕರ್ಮವೂ ನಾಶವಾಗಿರುವುದಿಲ್ಲ, ಯಾವ ಕರ್ಮವೂ ಕ್ಷಯ ಆಗಿರುವುದಿಲ್ಲ. ಹಾಗಾಗಿ ಕ್ಷಾಯಿಕ ಭಾವಗಳು ಕೂಡ ಒಂದು ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳು 10 ಅಂತ ಹೇಳಿದ್ದಾರೆ. ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಕ್ಷಾಯೋಪಶಮಿಕ ಭಾವಗಳು ಯಾವ್ಯಾವು ಆಗಬಹುದು ಅಂತಂದ್ರೆ ಮಿಥ್ಯಾತ್ವದ ಜೊತೆಗೆ ಆಗುವಂತ ಭಾವಗಳೆಲ್ಲ ಆಗಬಹುದು. ಯಾವಾಗಬಹುದು ಅಂದ್ರೆ ಜ್ಞಾನದಲ್ಲಿ ಒಂದು ಜ್ಞಾನ ಇರುವುದಿಲ್ಲ. ಸಮ್ಯಕ್ ಜ್ಞಾನದ ಜೊತೆಗೆ ಇರುವಂತ ಮತೀಶ್ರಿತ, ಅವಧಿ, ಮನಪರ್ಯಯ ಈ ಮೊದಲಾದ ಜ್ಞಾನಗಳು ಆಗುವುದಿಲ್ಲ. ಆಮೇಲೆ ಮಿಥ್ಯಾದರ್ಶನದ ಜೊತೆಗೆ ಅಥವಾ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಆಗುವಂತ 3 ಅಜ್ಞಾನಗಳು ಆಗಬಹುದು. ಮಿಥ್ಯಾತ್ವದ ಜೊತೆಗೆ 3 ಅಜ್ಞಾನಗಳು ಆಗ್ಲಿಕ್ಕೆ ಶಕ್ಯತೆ. ಒಂದು ಕೂಮತಿ, ಕೂಶ್ರಿತ, ಕೂವಧಿ. ಹಾಗಾಗಿ 3 ಅಜ್ಞಾನಗಳ ಸಂಭವನೀಯತೆ ಇದೆ. ಆಮೇಲೆ ದರ್ಶನಗಳಲ್ಲಿ 2 ದರ್ಶನ ಆಗಬಹುದು. ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಒಂದು ವೇಳೆ ಅವಧಿ ಜ್ಞಾನ ಇದ್ರೂ ಕೂಡ ದರ್ಶನವನ್ನ 4ನೇ ಗುಣಸ್ಥಾನದಿಂದ ಹೇಳಲಾಗಿದೆ. ಹಾಗಾಗಿ 2 ದರ್ಶನಗಳನ್ನ ಹೇಳಿದ್ದಾರೆ ಇಲ್ಲಿ. ಕ್ಷಾಯೋಪಶಮಿಕದ್ದು ಚಕ್ಷು ದರ್ಶನ, ಅಚಕ್ಷು ದರ್ಶನ. ಈ 2 ದರ್ಶನ, 3 ಅಜ್ಞಾನ, 2 ದರ್ಶನ, 5 ಆಯ್ತು. ಇನ್ನು 5 ಕ್ಷಾಯೋಪಶಮಿಕ ಲಬ್ಧಿಗಳು ಇರ್ತವೆ. ಕ್ಷಾಯೋಪಶಮಿಕ ಗಾನ, ಲಾಭ, ಭೋಗ, ಉಪಭೋಗವಿದೆ. ಹೀಗೆ 10 ಕ್ಷಾಯೋಪಶಮಿಕ ಭಾವಗಳು ಆಗಲು ಸಾಧ್ಯ. ಇನ್ನು ಇಲ್ಲಿ ಗುಣಸ್ಥಾನ ಮಿಥ್ಯಾತ್ವದ್ದು ಮಾತ್ರ ಇರುವುದರಿಂದ ಸಮ್ಯಕ್ ದರ್ಶನ ಇಲ್ಲ, ಚಾರಿತ್ರನೂ ಇಲ್ಲ, ಸಂಯಮನೂ ಇಲ್ಲ. ಯಾವುದೇ ಕ್ಷಾಯೋಪಶಮಿಕ ಭಾವಗಳು ಕೂಡ ಸಮ್ಯಕ್ತ್ವ ಮೊದಲಾದ ಭಾವಗಳು ಇರುವುದಿಲ್ಲ. ಕೇವಲ ಮಿಥ್ಯಾತ್ವದ ಜೊತೆ ಇರುವಂತ ಅಜ್ಞಾನಾದಿ ಭಾವಗಳು ಇರಲು ಸಾಧ್ಯ ಅಂತ ತಿಳ್ಕೋಬೇಕು. ಎಲ್ಲಿ? ಮನುಷ್ಯಗತಿಯರಲ್ಲಿ, ಮನುಷ್ಯಗತಿ ಮಾರ್ಗಣದಲ್ಲಿ. ತಿಳಿತು. ಆಮೇಲೆ ಔದೈಕ ಭಾವಗಳಲ್ಲಿ 18 ಭಾವಗಳು ಇರಬಹುದು ಅಂತ ಹೇಳಿದ್ದಾರೆ. ಔದೈಕ ಅಂದ್ರೆ ಕರ್ಮದ ಉದಯವನ್ನು ಹೊಂದಿದ ಅಥವಾ ಕರ್ಮದ ಉದಯದಲ್ಲಿ ಉಂಟಾಗುವ ಭಾವ ಔದೈಕ ಭಾವ. ಮನುಷ್ಯಗತಿಯ ಅಪೇಕ್ಷಾದಿಂದ ಮನುಷ್ಯಗತಿ ಕರ್ಮ ಉದಯದಲ್ಲಿ ಇರ್ತದೆ. ಮನುಷ್ಯಗತಿ ಔದೈಕ ಭಾವ. ನಾವು ಏನೇ ವಿಚಾರ ಮಾಡಿದ್ರು ಮನುಷ್ಯ ಅಂತ ಅಂದ್ಕೊಂಡೇ ವಿಚಾರ ಮಾಡ್ತೇವೆ. ಹಾಗಾಗಿ ಮನುಷ್ಯಗತಿ ಔದೈಕ ಭಾವ ಅಂತ ಹೇಳಿದ್ದಾರೆ. ಅದು ಕೂಡ ಯಾವಾಗಲೂ ಇರುತ್ತೆ. ಮಿಥ್ಯಾತ್ವದಲ್ಲಿಯೂ ಇರುತ್ತೆ, ಎಲ್ಲಾ ಕಡೆನೂ ಇರುತ್ತೆ. ಮನುಷ್ಯಗತಿ ಇದೆ. ಕಷಾಯಗಳು ಎಲ್ಲ ಇವೆ. ಕ್ರೋಧ, ಮಾನ, ಮಾಯಾಲು. ಮಿಥ್ಯಾತ್ವ ಇರುವಾಗ ಎಲ್ಲಾನು ಇರ್ತೇ ಇರ್ತದೆ. ವೇದಗಳು ಮನುಷ್ಯಗತಿಯಲ್ಲಿ, ಕರ್ಮಭೂಮಿಯ ಮನುಷ್ಯರಲ್ಲಿ 3 ವೇದಗಳು ಕಂಡು ಬರ್ತವೆ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. 3 ವೇದಗಳು ಭಾವಗಳು ಕರ್ಮಭೂಮಿಯ ಮನುಷ್ಯರಲ್ಲಿ ಕಂಡು ಬರುತ್ತವೆ. ಮಿಥ್ಯಾದರ್ಶನದ ಉದಯನೂ ಇರ್ತದೆ. ಯಾಕೆಂದ್ರೆ ಗುಣಸ್ಥಾನ ಮಿಥ್ಯಾತ್ವ ಇದೆ ಅಂತಂದ್ಮೇಲೆ ಮಿಥ್ಯಾದರ್ಶನವೂ ಇದೆ, ಉದಯದಲ್ಲಿದೆ. ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷಗಳು ಎಲ್ಲ ಇವೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಪಾರಿಣಾಮಿಕ ಭಾವಗಳು ಆಗಲು ಸಾಧ್ಯ. ಜೀವತ್ವ, ಭವ್ಯತ್ವ,
ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಯಾವುದು ಬೇಕಾದ್ರೂ ಆಗಿರಬಹುದು, ಅದು ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜೀವತ್ವ, ಭವ್ಯತ್ವ, ಅಭವ್ಯತ್ವ, ಹೀಗೆ 3 ಪಾರಿಣಾಮಿಕ ಭಾವಗಳು ಆಗಲು ಸಾಧ್ಯ. ಒಟ್ಟು 18 ಔದೈಕ ಭಾವ, 3 ಪಾರಿಣಾಮಿಕ ಭಾವಗಳು ಆಗುತ್ತವೆ. ಇನ್ನು ಎಲ್ಲಾ ಸೇರಿ ಎಷ್ಟು ಅಂತಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕರ್ಮಭೂಮಿ ಮನುಷ್ಯರಿಗೆ 10, 18, 31 ಭಾವಗಳು ಆಗಲು ಸಾಧ್ಯ. ಅಲ್ಲಿ ಒಂದು ವಿಶೇಷ ಇದೆ. ಮನುಷ್ಯಗತಿಯ ಮಿಥ್ಯಾತ್ವ ಗುಣಸ್ಥಾನದಲ್ಲಿಯ 31 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಭಾವ ಕಡಿಮೆ ಮಾಡಿದರೆ ಸಾಸಾಧನ ಗುಣಸ್ಥಾನದಲ್ಲಿ 29 ಭಾವಗಳಿವೆ. ಮಿಥ್ಯಾತ್ವ ಗುಣಸ್ಥಾನದ 31 ಭಾವಗಳು ಅಂತಂದ್ರೆ ಔಪಶಮಿಕ ಮತ್ತೆ ಕ್ಷಾಯಿಕ 1 ಭಾವ ಇಲ್ಲ, ಕ್ಷಾಯೋಪಶಮಿಕದ್ದ 10, ಆಮೇಲೆ ಔದೈಕದ್ದ 18, ಪಾರಿಣಾಮಿಕದ್ದ 3, ಎಲ್ಲಾ ಸೇರಿ 31 ಆಯ್ತು. ಇದು ಮಿಥ್ಯಾತ್ವ ಗುಣಸ್ಥಾನದ್ದು ಅಂದ್ರೆ ಮೊದಲನೇ ಗುಣಸ್ಥಾನದ್ದು. ಇನ್ನು ಎರಡನೇ ಗುಣಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಇದೇ ಎಲ್ಲಾ ಭಾವಗಳು ಉಂಟು, ಆದರೆ ಔದೈಕ ಭಾವದಲ್ಲಿ ಒಂದು ಮಿಥ್ಯಾತ್ವ ಇರುವುದಿಲ್ಲ ಮತ್ತು ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಇರುವುದಿಲ್ಲ. ಈ 2 ಭಾವಗಳು ಎರಡನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಹಾಗಾಗಿ ಇದೇ ಚಾರ್ಟ್ ಅನ್ನ ಲೆಕ್ಕದಲ್ಲಿ ಇಟ್ಕೊಳ್ಳಿ ಮತ್ತೆ ಈ 2 ಭಾವಗಳನ್ನ ಬಿಟ್ಬಿಡಿ. ಆವಾಗ ಸಾಸಾಧನ ಗುಣಸ್ಥಾನದ ವಿಷಯ ಬರ್ತದೆ ಅಂತ ಹೇಳ್ತಾರೆ. ತಿಳಿತು ಬಯ್ಯಜ್ಜಿ. ಬಯ್ಯಜ್ಜಿ ವಂದನ, ಇದು ಮಿಥ್ಯಾತ್ವ ಗುಣಸ್ಥಾನ ಅಂತ ಹೇಳಿ ನೀವು 4ನೇ ಗುಣಸ್ಥಾನದಿಂದ ತಗೋಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ 1, 2, 3 ಕನ್ಸಿಡರ್ ಆಗಲ್ವಾ? ಏನು ಇದೆ ಈ ಮಿಥ್ಯಾತ್ವ ಗುಣಸ್ಥಾನ ನೀವು 4ರಿಂದ ಇದು ಈ 31 ಭಾವಗಳು ತಗೊಂಡಿದ್ದಾರೆ ಅಂತ ಉಲ್ಲೇಖಿಸಿದ್ರಿ. ಇಲ್ಲ ಹೇಳಿಲ್ಲ, ಮಿಥ್ಯಾತ್ವ ಗುಣಸ್ಥಾನ ಅಂತ ಹೇಳಿದ್ದು. ಹಾಗಾದ್ರೆ 1ನೇ ಗುಣಸ್ಥಾನದಿಂದನೇ ಸೇರುತ್ತಲ್ವಾ ಬಯ್ಯಜಿ? ಮಿಥ್ಯಾತ್ವ ಗುಣಸ್ಥಾನ ಇದು ಮೊದಲನೇ ಗುಣಸ್ಥಾನ ಇದೆ, ಮೊದಲನೇ ಗುಣಸ್ಥಾನದ್ದೇ ವಿಷಯ. ಇಲ್ಲಿ 2ನೇ ಗುಣಸ್ಥಾನದ್ದು ಹೇಳುವಾಗ ಸಾಸಾಧನ ಅಂತ ಹೇಳಿದ್ದಾರೆ. ಸಾಸಾಧನ ಗುಣಸ್ಥಾನ ಇದು 2ನೇ ಗುಣಸ್ಥಾನ ಇದೆ. 2ನೇ ಗುಣಸ್ಥಾನದಲ್ಲಿ 2 ಭಾವಗಳನ್ನ ಕಡಿಮೆ ಮಾಡಿದ್ರೆ 29 ಭಾವಗಳೇನು ಉಳಿತಾವಲ್ಲ ಅವು 2ನೇ ಗುಣಸ್ಥಾನದ ವಿಷಯ ಆಗ್ತದೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ಬಯ್ಯಜಿ. ವಂದನ ಬೇರೆ ಜೀವದೊಳಗ್ರಿ ಮಿಥ್ಯಾತ್ವ ಇದ್ರೂ ಭವ್ಯ ಅಥವಾ ಅಭವ್ಯ ಯಾವ್ದ್ರ ಒಂದ ಗುಣ ಇರಕ್ ಸಾಧ್ಯತೆ, 2 ಹೆಂಗ್ ಸಾಧ್ಯತೆ ಮಿಥ್ಯಾತ್ವ ಇದ್ರ? ಒಂದು ಜೀವದ ಅಪೇಕ್ಷಾದಿಂದ ಒಂದೇ ಇರ್ತದೆ, ಸಾಮಾನ್ಯ ಮಿಥ್ಯಾತ್ವದ ಅಪೇಕ್ಷಾದಿಂದ 2 ಇರ್ತಾವೆ. ಮಿಥ್ಯಾತ್ವ ಅಪೇಕ್ಷೆ ಈಗ ಅಭವ್ಯ ಜೀವನೂ ಮಿಥ್ಯಾ ದೃಷ್ಟಿ ಇದೆ, ಭವ್ಯ ಜೀವನೂ ಮಿಥ್ಯಾ ದೃಷ್ಟಿ ಇರ್ತದೆ. ಈಗ ಅನಂತ ಜೀವ ಇದಾವಲ್ಲ ಎಲ್ಲ ಮಿಥ್ಯಾ ದೃಷ್ಟಿ ಇದಾವೆ. ಅಂದ್ರೆ ಒಂದ್ ಜೀವದಾಗ ಒಂದ್ ಜೀವ ಮಿಥ್ಯಾ ದೃಷ್ಟಿಯಿಂದ ಎಲ್ಲ ಒಂದು ಜೀವದೊಳಗ ಭವ್ಯತ್ವ ಇರ್ತದೆ, ಇಲ್ಲ ಅಂದ್ರೆ ಅಭವ್ಯತ್ವ ಇರ್ತದೆ. ಆದ್ರೆ ಮಿಥ್ಯಾತ್ವ ಗುಣಸ್ಥಾನ ನೋಡ್ಕೊಂಡು ಹೋದೆವು ಅಂದ್ರೆ ಭವ್ಯನೂ ಮಿಥ್ಯಾತ್ವದೊಳಗೆ ಇರಕ್ ಸಾಧ್ಯತೆ, ಅಭವ್ಯನೂ ಮಿಥ್ಯಾತ್ವದೊಳಗೆ ಇರ್ತದೆ. ಮೂರನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನ, ಮನುಷ್ಯಗತಿ ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ 10 ಭಾವಗಳು, ಔದೈಕ 17 ಭಾವಗಳು, ಪಾರಿಣಾಮಿಕ 2, ಒಟ್ಟು 29 ಭಾವ. ನೋಡ್ರಿ, ಮೂರನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನ. ಮಿಶ್ರ ಗುಣಸ್ಥಾನನೂ ಹೌದು, ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನನೂ ಹೌದು. ಮನುಷ್ಯಗತಿಯ ಪರ್ಯಾಪ್ತಕ ಜೀವರ ಅಪೇಕ್ಷಾದಿಂದ ವಿಷಯವನ್ನ ಕೊಡ್ತಾರೆ. ಮೂರನೇ ಗುಣಸ್ಥಾನದಲ್ಲಿ ಮೊದಲು ಏನೇನು ವಿಶೇಷತೆ ಇದೆ ಅದನ್ನ ತಿಳ್ಕೋಬೇಕು. ಮೂರನೇ ಗುಣಸ್ಥಾನದಲ್ಲಿ ಜನ್ಮ ಆಗುವುದಿಲ್ಲ, ಮೂರನೇ ಗುಣಸ್ಥಾನದಲ್ಲಿ ಮರಣನೂ ಆಗುವುದಿಲ್ಲ,
ಮೂರನೇ ಗುಣಸ್ಥಾನದಲ್ಲಿ ವಾಯು ಬಂಧನೂ ಆಗುವುದಿಲ್ಲ. ಮತ್ತು ಮೂರನೇ ಗುಣಸ್ಥಾನದಲ್ಲಿ ಸಮ್ಯಕ್ ದರ್ಶನನೂ ಇಲ್ಲ, ಮೂರನೇ ಗುಣಸ್ಥಾನದಲ್ಲಿ ಮಿಥ್ಯಾ ದರ್ಶನನೂ ಇಲ್ಲ. ತಿಳಿತು? ಇನ್ನು ಒಂದೊಂದಾಗಿ ನೋಡ್ರಿ. ಮೂರನೇ ಗುಣಸ್ಥಾನ ಇರುವಾಗ ಔಪಶಮಿಕ ಭಾವಗಳ ಒಂದೂ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅಂದ್ರೆ ಮಿಶ್ರ ಗುಣಸ್ಥಾನ ಇರುವಾಗ ಮೋಹನೀಯ ಕರ್ಮ ಉಪಶಮನ ಆಗಿರುವುದಿಲ್ಲ. ಹಾಗಾಗಿ ಔಪಶಮಿಕ ಭಾವಗಳು ಒಂದು ಆಗುವುದಿಲ್ಲ, ಇರುವುದಿಲ್ಲ. ಇನ್ನು ಯಾವುದೇ ಕರ್ಮದ ಕ್ಷಯವೂ ಕೂಡ ಅಲ್ಲಿ ಆಗಿಲ್ಲ, ಅದಕ್ಕಾಗಿ ಒಂದು ಕ್ಷಾಯಿಕ ಭಾವಗಳು ಆಗುವುದಿಲ್ಲ, ಇರಲು ಸಾಧ್ಯವಿಲ್ಲ. ಇನ್ನು ಕ್ಷಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಹೆಂಗಿದೆ ಅಂತಂದ್ರೆ ಮಿಶ್ರ ಇದೆ, ಅಜ್ಞಾನದಿಂದ ಕೂಡಿಕೊಂಡಿದ್ದಿದೆ. ಅಂದ್ರೆ ಬೆಲ್ಲ ಮತ್ತು ಮೊಸರನ್ನ ಕೂಡಿಸಿದಾಗ ಹೇಗೆ ಹುಳಿ ಸಿಹಿ ಒಂದು ಬೇರೆಯ ಸ್ವಭಾವವೇ ಬಂದ್ಬಿಡ್ತದೆಯೋ, ಸುಣ್ಣ ಮತ್ತು ಅರಿಶಿಣವನ್ನ ಕೂಡಿಸಿದಾಗ ಕೆಂಪು ಅನ್ನೋದು ಬೇರೆ ಒಂದು ವರ್ಣ ಬಂದ್ಬಿಡ್ತದೆಯೋ, ಹಾಗೆ ಆ ಕೆಂಪು ಅಂತಂದ್ರೆ ಅದು ಬಿಳಿದು ಅಲ್ಲ, ಅದು ಹಳದಿನೂ ಅಲ್ಲ, ಅದು ಕೆಂಪು, ಅದು ಬೇರೆ ಕಲರೇ ಇದೆ, ಅದ್ರದೊಂದು ಪರ್ಯಾಯ ಬೇರೆನೆ ಆಗಿದೆ. ಹಾಗೇನೆ ಮಿಶ್ರದ್ದು ಕೂಡ ಒಂದು ಅವಸ್ಥಾ ಬೇರೆನೆ ಇದೆ, ಅದು ಸಮ್ಯಕ್ಕನೂ ಅಲ್ಲ, ಅದು ಮಿಥ್ಯಾತ್ವನೂ ಅಲ್ಲ. ಹಾಗಾಗಿ ಇಲ್ಲಿ ಜ್ಞಾನವೂ ಕೂಡ ಮಿಶ್ರ ಜ್ಞಾನ ಇದೆ, ಅಂದ್ರೆ ಮಿಶ್ರ ಮತಿ, ಮಿಶ್ರ ಶ್ರುತ, ಮಿಶ್ರ ಅವಧಿ. ಆದ್ರೆ ಯಥಾರ್ಥವಲ್ಲದ ಕಾರಣದಿಂದ, ಕಲ್ಮಶದಿಂದ ಕೂಡಿರುವ ಕಾರಣದಿಂದ ಅದು ಅಜ್ಞಾನದ ಕೋಟೆಗೆ ಸೇರುತ್ತದೆ. ಆದ್ರೆ ಜ್ಞಾನ ಆದ್ರೂ ಅನ್ಬೋದು, ಅಜ್ಞಾನನೂ ಅನ್ಬೋದು, ಏನಾರ ಬೇಕಾದ್ರೂ ಅನ್ಬೋದು, ಅಥವಾ ಜ್ಞಾನ ಅಜ್ಞಾನ ಕೂಡಿಕೊಂಡಿದೆ ಅಂತಾನು ಅನ್ಬೋದು. ಹೀಗೆ ಮೂರು ಪ್ರಕಾರದ್ದು ಆಗ್ಬಹುದು: ಮಿಶ್ರ ಮತಿ, ಮಿಶ್ರ ಚ್ಯುತ, ಮಿಶ್ರಾವಧಿ. ಆಮೇಲೆ ದರ್ಶನಗಳು ಚಕ್ಷು, ಅಚಕ್ಷು, ಅವಧಿ, ಈ ಮೂರು ದರ್ಶನಗಳ ಪೈಕಿ ಎರಡೇ ದರ್ಶನವನ್ನ ಮನ್ನಿಸಿದ್ದಾರೆ. ಯಾಕೆಂದ್ರೆ ಎಲ್ಲಿ ತನಕ ಯಥಾರ್ಥ ಜ್ಞಾನ ಆಗುವುದಿಲ್ಲ ಅಲ್ಲಿ ತನಕ ಅವಧಿ ದರ್ಶನವನ್ನ ಮನ್ನಿಸಲಾಗಿಲ್ಲ ಇಲ್ಲಿ. ಹಾಗಾಗಿ ಎರಡನೇ ಗುಣಸ್ಥಾನದ ತನಕ ಎರಡು ಅಂದ್ರೆ ಚಕ್ಷು ದರ್ಶನ, ಅಚಕ್ಷು ದರ್ಶನ ಎರಡೇ ಇರುವಂತದ್ದು. ಅವಧಿ ದರ್ಶನ ಇಲ್ಲಿಂದ ಹೇಳಲಿಲ್ಲ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಮೊದಲಾದ ಲಬ್ಧಿಗಳಿದಾವಲ್ಲ, ಇವುಗಳೇ ಇಲ್ಲಿ ಕ್ಷಾಯೋಪಶಮಿಕ ಲಬ್ಧಿಗಳು ಅಂತ ಹೇಳಿದ್ದಾರೆ. ಇವು 5, 2 ದರ್ಶನ, 3 ಮಿಶ್ರ ಜ್ಞಾನ, ಹೀಗೆ 10 ಪ್ರಕಾರದ ಕ್ಷಾಯೋಪಶಮಿಕ ಜ್ಞಾನಗಳು ಮೂರನೇ ಗುಣಸ್ಥಾನದಲ್ಲಿ ಆಗ್ತವೆ. ಇನ್ನು ಇಲ್ಲಿ ಕ್ಷಾಯೋಪಶಮಿಕಕ್ಕೆ ಸಂಬಂಧಪಟ್ಟಂತಹ ಸಮ್ಯಕ್ತ್ವನೂ ಇಲ್ಲ, ಸಂಯಮನೂ ಇಲ್ಲ, ಚಾರಿತ್ರನೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ 10 ಕ್ಷಾಯೋಪಶಮಿಕ ಭಾವಗಳು ಆಗ್ತವೆ. ಆಮೇಲೆ ಔದಯಿಕಕ್ಕೆ ಸಂಬಂಧಪಟ್ಟ ಹಾಗೆ 17 ಭಾವ ಅಂತ ಹೇಳಿದ್ದಾರೆ. ಅಂದ್ರೆ ಮನುಷ್ಯಗತಿ ಇರುವುದರಿಂದ ಮನುಷ್ಯಗತಿ ಔದಯಿಕ ಭಾವ ಹೊಂದಿದೆ. ಕಷಾಯಗಳು 4 ಕಷಾಯಗಳಿವೆ. ವೇದಗಳಲ್ಲಿ ಅಥವಾ ಲಿಂಗ ಅಂತಂದ್ರೆ 3 ಪ್ರಕಾರದ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ, 3 ಪ್ರಕಾರದ ಭಾವಗಳು ಇಲ್ಲಿ ಆಗಲು ಸಾಧ್ಯ. ಮೂರನೇ ಗುಣಸ್ಥಾನ ಇರುವುದರಿಂದ ಮಿಥ್ಯಾ ದರ್ಶನದ ಉದಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಮೂರನೇ ಗುಣಸ್ಥಾನದಲ್ಲಿ ಮಿಥ್ಯಾ ದರ್ಶನದ ಉದಯ ಇಲ್ಲ. ಅಜ್ಞಾನ ಇದೆ, ಅಸಿದ್ಧತ್ವ ಇದೆ, ಅಸಂಯಮನೂ ಇದೆ, ಲೇಷಗಳು ಇವೆ, ಎಲ್ಲಾ ಲೇಷಗಳು ಇವೆ. ಹಾಗಾಗಿ ಮಿಥ್ಯಾ ದರ್ಶನ ಒಂದನ್ನು ಬಿಟ್ಟು 17 ಭಾವಗಳು ಇಲ್ಲಿ ಅಂದ್ರೆ ಮೂರನೇ ಗುಣಸ್ಥಾನದ ಮನುಷ್ಯರಲ್ಲಿ ಆಗಲು ಸಾಧ್ಯ. ಆಮೇಲೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ, ಜೀವತ್ವ ಮತ್ತು ಭವ್ಯತ್ವ 2 ಭಾವಗಳು ಆಗ್ತವೆ. ಜೀವತ್ವ ಮತ್ತು ಭವ್ಯತ್ವ ಯಾಕೆ ಅಂತಂದ್ರೆ ಗುಣಸ್ಥಾನ 3ಕ್ಕೆ ಬಂದಿರುವ ಜೀವ ಅಭವ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 2 ಪಾರಿಣಾಮಿಕ ಭಾವಗಳಾಗ್ತವೆ. ಎಷ್ಟಾಯ್ತು ಎಲ್ಲ ಸೇರಿ ಲೆಕ್ಕ ಮಾಡಿ? 29 ಹೇಗಾಗತ್ತೆ? 28 ಆಗ್ಬೇಕು.
ನೋಡ್ರಿ ಲೆಕ್ಕ ಕ್ಷಾಯೋಪಶಮಿಕದ್ದು 10 ಇದೆ, 10, ಉದಯಿಕದ್ದು 17 ಇದೆ, ಔಪಶಮಿಕದ 17, ಪಾರಿಣಾಮಿಕದ 2. 3 ಎಷ್ಟು? ಕೊಟ್ಟಿದ್ದಾರೆ. ಸರಿ 2, 29 ಕೊಟ್ಟಿದೆ. 29 ಇಲ್ಲ 29 ಕರೆಕ್ಟ್. 29 ಕರೆಕ್ಟ್ ಇದೆ. ನಮ್ದು ಲೆಕ್ಕ ತಪ್ಪಾಗಿದೆ. ಏನಿತು? ಹ್ಮ್ ಸರಿ, ಇದೆಲ್ಲ ತಿಳಿತಾ? ಇದು ಭಾವದ 3ನೇ ಗುಣಸ್ಥಾನದ್ದು ತಿಳಿತಾ? ಹ್ಮ್ ಅಜ್ಜಿ, ಒಂದ್ ಪ್ರಶ್ನೆ. ಇದ್ರೊಳಗೆ 3ನೇ ಗುಣಸ್ಥಾನದಲ್ಲಿ ನೀವು ಮಿಥ್ಯಾ ದರ್ಶನ ಇರಲ್ಲ ಅಂತ ಹಾಕಿದ್ದಾರೆ, ಅದು ಹೇಗೆ ಸಾಧ್ಯ? ಯಾಕೆಂದ್ರೆ ಇದು ಮಿಶ್ರ ಗುಣಸ್ಥಾನ ಇರೋದ್ರಿಂದ ಮಿಥ್ಯಾತ್ವ ಸ್ವಲ್ಪ ಇರುತ್ತಲ್ಲ ಅಂತ ಅನ್ನೋದು. ಕುಂಕುಮ ಕೊಡಿ ಅಂತ ಅಂಗಡಿಯಲ್ಲಿ ಕೇಳ್ತೀರಿ, 10 ರೂಪಾಯಿದಷ್ಟು ಕುಂಕುಮ ಕೊಡಿ ಅಂತ ಕೇಳ್ತೀರಿ. ಕೇಳಿದ ಮೇಲೆ ಅವನು ಒಂದು ಬಟ್ಲಲ್ಲಿ ಅರಿಶಿನ, ಒಂದು ಬಟ್ಲಲ್ಲಿ ಸುಣ್ಣ ತಂದು ಕೊಡ್ತಾನ, ಅಥವಾ ಕುಂಕುಮ ಕೆಂಪು ಕಲರ್ದು ಒಂದು ಕುಂಕುಮನೇ ತಂದು ಕೊಡ್ತಾನ? ಕುಂಕುಮ ತಂದು ಕೊಡ್ತಾನೆ. ಯಾಕೆ? ಒಂದಿಷ್ಟು ಅರಿಶಿನ ಒಂದಿಷ್ಟು ಸುಣ್ಣ ತಗೋಬಹುದಲ್ಲ? ಅದು ಮಿಶ್ರ ಮಾಡಿ ತಂದ್ಕೊಟ್ಟಿರ್ತಾನೆ. ಮಿಶ್ರ ಅಂತಂದ್ರೆ ನೀವು ಸೀದಾ ಕೂಡಿಸಿದ್ರೆ ಅದೇನ್ ಕೆಂಪಾಗೋದಿಲ್ಲ. ಹೌದು. ಅದು ಯಾವಾಗ ಮಿಶ್ರ ಅಂತಂದ್ರೆ ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ, ಅರಿಶಿನ ಮತ್ತು ಸುಣ್ಣ ಇವೆರಡರದು ಪೂರಾ ಅವಸ್ಥಾನೇ ಚೇಂಜ್ ಆಗ್ತದೆ. ಮೂಲ ಮಟೀರಿಯಲ್ ಇರೋದು ಅದೇ ಆದ್ರೂ ಕೂಡ ಈಗ ಇರುವ ಪರ್ಯಾಯ ಅದಲ್ಲ. ಸುಣ್ಣದ್ದು ಅಲ್ಲ, ಅರಿಶಿನದ್ದು ಅಲ್ಲ, ಅದು ಕುಂಕುಮ. ಸುಣ್ಣ ಅರಿಶಿನ ಮಿಕ್ಸ್ ಆದ್ರೆ ಅದು ಕುಂಕುಮ ಆಗತ್ತೆ. ಹಾಗೇನೆ ಸಮ್ಯಕ್ ಮತ್ತು ಮಿಥ್ಯಾತ್ ಎರಡೂ ಭಾವಗಳ ಮಿಶ್ರ ಇದ್ದರೂ ಕೂಡ ಅದು ಸಮ್ಯಕ್ತ್ವವೂ ಅಲ್ಲ, ಮಿಥ್ಯಾತ್ವವೂ ಅಲ್ಲ. ಯಾಕೆಂದ್ರೆ ಮಿಶ್ರ ಅಂದ್ರೆ ಮಿಶ್ರನೇ, ಅದು ಶುದ್ಧ ಅಲ್ಲ. ಮಿಥ್ಯಾತ್ವದಲ್ಲಿ ಯಥಾರ್ಥವಾಗಿಲ್ಲ, ಸಮ್ಯಕ್ತ್ವದಲ್ಲೂ ಯಥಾರ್ಥವಾಗಿಲ್ಲ. ಸರಿಯಾದ ಸಮ್ಯಕ್ ದೃಷ್ಟಿನೂ ಅಲ್ಲ, ಸರಿಯಾಗಿ ಮಿಥ್ಯಾ ದೃಷ್ಟಿನೂ ಅಲ್ಲ. ಎರಡೂ ಕ್ಯಾಟಗರಿಗೆ ಒಂದಲ್ಲ ಅಂತ ಅರ್ಥ. ಅದೊಂದು 3rd ಜನರೇಷನ್, ಬೇರೆನೆ ಅದು. ಈಗ ತಂದೆ ತಾಯಿ ಮಕ್ಕಳ ವಿಷಯದಲ್ಲೂ ಕೂಡ ಗಮನಿಸ್ಬೋದು. ಮಗು ಇದೆ, ಅದು ತಂದೆನೂ ಅಲ್ಲ, ಅದು ತಾಯಿನೂ ಅಲ್ಲ, ಅದೊಂದು ಬೇರೆ ಜನರೇಷನ್ ಇದೆ. ಅದರದೊಂದು ಸ್ವತಂತ್ರವಾದ ಪರ್ಯಾಯ ಬೇರೆನೇ ಇದೆ. ಹಾಗೇನೆ ಇದು ಕೂಡ 3ನೇ ಗುಣಸ್ಥಾನ ಅಂದ್ರೆ ಇದು ಸಮ್ಯಕ್ಕನೂ ಅಲ್ಲ ಮತ್ತು ಮಿಥ್ಯಾನೂ ಅಲ್ಲ. ಭಾವ ಅವೆರಡರದ ಮಿಶ್ರನೇ ಇರಬಹುದು. ನೋಡ್ಲಿಕ್ಕೆ ಮಗು ತಂದೆ ಅಂತೇನಾದ್ರೂ ತಾಯಿ ಅಂತೇನಾದ್ರೂ ಇಬ್ಬರ ತರಾನು ಕಾಣಿಸ್ಬೋದು, ಆದ್ರೆ ಅದು ಇಬ್ಬರೂ ಅಲ್ಲ. ಅದು ತಾಯಿನೂ ಅಲ್ಲ, ಅದು ತಂದೆನೂ ಅಲ್ಲ. ಹೀಗೆ ತಿಳ್ಕೊಬೇಕು. ಅರ್ಥ ಆಯ್ತು ಬೈಜಿ, ಕ್ಲಿಯರ್ ಆಯ್ತು. ಹ್ಮ್ 4ನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಮನುಷ್ಯಗತಿ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವ 12, ಔದಯಿಕ 17, ಪಾರಿಣಾಮಿಕ 2, ಒಟ್ಟು 33 ಭಾವಗಳು. ಇನ್ನು ಮನುಷ್ಯಗತಿಯ ಜೀವರಲ್ಲಿ, ಕರ್ಮಭೂಮಿಯ ಮನುಷ್ಯರಲ್ಲಿ ಗುಣಸ್ಥಾನ 4ರ ಬಗ್ಗೆ ಚರ್ಚೆ ಮಾಡ್ತಾರೆ. 4 ಇರುವಾಗ ಮನುಷ್ಯಗತಿ ಪರ್ಯಾಪ್ತಕ, ಕರ್ಮಭೂಮಿಯ ಅವಿರತ ಸಮ್ಯಕ್ ದೃಷ್ಟಿ ಗುಣಸ್ಥಾನ ಇರುವಾಗ ಯಾವ ಯಾವ ಭಾವಗಳ ಆಗಬಹುದು ಅಂತಂದ್ರೆ, ನೋಡ್ರಿ, ಅವಿರತ ಸಮ್ಯಕ್ ದೃಷ್ಟಿ ಇದ್ದಾನೆ ಜೀವ ಅಂತಂದ್ರೆ ಒಂದು ಔಪಶಮಿಕ ಭಾವ ಆಗ್ಬಹುದು, ಅಂದ್ರೆ ಔಪಶಮಿಕ ಸಮ್ಯಕ್ ದೃಷ್ಟಿ ಆಗಿರ್ಬಹುದು. ಒಂದು ಕ್ಷಾಯಿಕ ಭಾವನೂ ಇರಬಹುದು, ಕ್ಷಾಯಿಕ ಸಮ್ಯಕ್ತ್ವ ಇರ್ಬೋದು. ಯಾಕೆಂದ್ರೆ ದರ್ಶನ ಮೋಹ, ಅನಂತಾನುಬಂಧಿ, ಕಷಾಯ ಇವುದ್ರದ್ದು ಉಪಶಮನೂ ಮಾಡಲಿಕ್ಕೆ ಸಾಧ್ಯ ಇದೆ 4ರಲ್ಲಿ, ಅಥವಾ ಕ್ಷಯನೂ ಆಗಿರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ 2
ಕೂಡ ನಾಲ್ಕನೇ ಗುಣಸ್ಥಾನದ ಜೀವರಲ್ಲಿ ಇರಲು ಯಾವುದಾದ್ರೂ ಒಂದು ಜೀವದ ಅಪೇಕ್ಷದಿಂದ ಯಾವುದಾದ್ರೂ ಒಂದು, ಸರ್ವೇ ಸಾಮಾನ್ಯ ಅಪೇಕ್ಷದಿಂದ 4 ಗುಣಸ್ಥಾನ ಇದೆ ಅಂದ್ರೆ 4ರಲ್ಲಿ ಕ್ಷಾಯಿಕನೂ ಇರಬಹುದು, 4 ಇದೆ ಅಂದ್ರೆ ಔಷಮಿಕನೂ ಇರಬಹುದು, ಹೀಗೆ ತಿಳ್ಕೋದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನೆ ಇರಬಹುದು ಅಂದ್ರೆ ಕರ್ಮಭೂಮಿಯ ಮನುಷ್ಯರಲ್ಲಿ 3 ಜ್ಞಾನ ಮನಪರ್ಯ ಬಿಟ್ಟು, ಅಜ್ಞಾನ 0, 3 ದರ್ಶನ, 5 ಲಬ್ಧಿ, 1 ಸಂಯಕ್ತ್ವ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಗುಣಸ್ಥಾನ ಸಮ್ಯಕ್ತ್ವತ್ತಿದೆ. ಹಾಗಾಗಿ ಜ್ಞಾನದಲ್ಲಿ 3 ಜ್ಞಾನಗಳಿರಬಹುದು. ಅವಿರತ ಸಮ್ಯಕ್ ದೃಷ್ಟಿಗೆ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ 3 ಜ್ಞಾನಗಳು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಇವು 3 ಸಮ್ಯಕ್ ದರ್ಶನ ಇರುವ ಕಾರಣದಿಂದ ಇವು ಜ್ಞಾನ ಅಂತ ಅನಿಸ್ಕೊಳ್ತದೆ. ಇರೋದೆಲ್ಲ ಜ್ಞಾನ ಅಲ್ಲ, ಯಾವುದು ಸಮ್ಯಕ್ ಯಥಾರ್ಥ ಸರಿಯಾದ ಶ್ರದ್ಧೆಯ ಜೊತೆಗೆ ಇದೆ ಅದು ಮಾತ್ರ ಜ್ಞಾನ. ನಿಜವಾಗ್ಲೂ ಇದು ಡೆಫಿನೇಷನ್ ಇದೆ. ನಾವೊಂದು 2 ಅಕ್ಷರ ನೆನಪಿಟ್ಕೊಂಡ್ರೆ ಅದಕ್ಕೆ ಜ್ಞಾನ ಅಂತೇವೆ. ಅದು ನೆನಪಿಟ್ಕೊಳ್ಳೋದೆಲ್ಲ ಜ್ಞಾನ ಅಲ್ಲ, ಅದು ಅಜ್ಞಾನನೂ ಆಗಿರ್ಬಹುದು, ಜ್ಞಾನನೂ ಆಗಿರ್ಬಹುದು. ಹಾಗಾಗಿ ಜ್ಞಾನ ಅಂದ್ರೆ ಯಥಾರ್ಥವಾಗಿ ವಿವೇಕದ ಜೊತೆಗೆ ಅಂದ್ರೆ ಸಮ್ಯಕ್ ದರ್ಶನದ ಜೊತೆಗೆ ಯಾವುದು ತಿಳುವಳಿಕೆ ಇದೆ ಅದು ಮಾತ್ರ ಜ್ಞಾನ. ಹಾಗಾಗಿ ಅವಿರತ ಸಮ್ಯಕ್ ದೃಷ್ಟಿ, ಕರ್ಮಭೂಮಿಯ ಮನುಷ್ಯರ, ಇದು ಎಲ್ಲರಿಗೂ ಸಂಬಂಧಪಡ್ತದೆ. ಚತುರ್ಥ ಕಾಲದ, ಪಂಚಮ ಕಾಲದ, ವಿದೇಹ ಕ್ಷೇತ್ರದ ಈ ಎಲ್ಲಾ ಕರ್ಮಭೂಮಿಗಳ ಮನುಷ್ಯರಿಗೂ ಅನ್ವಯ ಆಗುವಂಥದ್ದು. ಆಮೇಲೆ ಅಜ್ಞಾನ ಒಂದು ಇಲ್ಲ, ಯಾಕೆಂದ್ರೆ ಸಮ್ಯಕ್ ಜ್ಞಾನ ಇರುವಾಗ ಅಜ್ಞಾನ ಇರುವುದಿಲ್ಲ. ಆಮೇಲೆ ದರ್ಶನಗಳು 3 ದರ್ಶನಗಳಾಗಬಹುದು ಕ್ಷಾಯೋಪಶಮಿಕದ್ದು. ಚಕ್ಷು ದರ್ಶನ, ಕಣ್ಣುಗಳಿಂದ ನೋಡ್ತಾರೆ. ಅಚಕ್ಷು ದರ್ಶನ, ಕಣ್ಣನ್ನು ಹೊರತುಪಡಿಸಿ ಉಳಿದ ಇಂದ್ರಿಯ ಮತ್ತು ಮನಸ್ಸಿನಿಂದ ನೋಡ್ತಾರೆ. ಆಮೇಲೆ ಅವಧಿ ದರ್ಶನ, ಸಮ್ಯಕ್ ದರ್ಶನ ಇರುವುದರಿಂದ ಅವಧಿ ಜ್ಞಾನನೂ ಇರುವುದರಿಂದ ಅಥವಾ ಇರಲು ಸಾಧ್ಯವಿರುವುದರಿಂದ ಇಲ್ಲಿ ಅವಧಿ ದರ್ಶನವನ್ನ ಹೇಳಿದ್ದಾರೆ. ಹಾಗಾಗಿ 3 ದರ್ಶನಗಳು. ಆಮೇಲೆ ಕ್ಷಾಯೋಪಶಮಿಕದ 5 ಲಬ್ಧಿಗಳು ಇರ್ತವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಹೀಗೆ 5 ಲಬ್ಧಿಗಳು ಆಗಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ, ಇರಲು ಸಾಧ್ಯ. 4ನೇ ಗುಣಸ್ಥಾನ ಇದೆ ಅಂದ್ರೆ 3 ಪ್ರಕಾರದ ಸಮ್ಯಕ್ತ್ವದಲ್ಲಿ ಯಾವುದಾದ್ರೂ ಆಗಲು ಸಾಧ್ಯ. ಉಪಶಮ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಯೋಪಶಮ ಸಮ್ಯಕ್ತ್ವ, ಯಾವುದು ಬೇಕಾದ್ರೂ ಆ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ, ಇರಲು ಸಾಧ್ಯ. ಆಮೇಲೆ 4ನೇ ಗುಣಸ್ಥಾನ ಇರುವಾಗ ವೆರಿ ಇಂಪಾರ್ಟೆಂಟ್, ಈ ವಿಷಯದಲ್ಲಿ ಗೊಂದಲಕ್ಕೆ ಒಳಗಾಗಿರ್ತೇವೆ, ನೆನಪಿಟ್ಕೊಳ್ಳಿ. 4ನೇ ಗುಣಸ್ಥಾನ ಇರುವಾಗ ಸಂಯಮ ಇಲ್ಲ. ಅಂದ್ರೆ 4ನೇ ಗುಣಸ್ಥಾನದಲ್ಲಿ ಜೀವ ದೇಶವ್ರತಿ ಅಲ್ಲ, ಅಣುವ್ರತಿ ಅಲ್ಲ. 4ನೇ ಗುಣಸ್ಥಾನ ಇರುವಾಗ ಜೀವ ಮಹಾವ್ರತಿನೂ ಅಲ್ಲ. 4ನೇ ಗುಣಸ್ಥಾನ ಇದು ಅವಿರತಿ, ವ್ರತರಹಿತ ಅವಸ್ಥೆ ಇದೆ. ಅಲ್ಲಿ ಏನನ್ನೇ ನಾವು ಮಾಡಿದ್ರು ಅದ್ರ ಗುಣಸ್ಥಾನ ಯಾವಾಗ 4 ಅಂತಿದೆ ಆವಾಗ ಅವಿರತಿ, ಇದು ನಿಯಮದಿಂದ ಸಂಜ್ಞೆ ಇದ್ದೇ ಇರ್ತದೆ. ತಿಳಿತು? 4ನೇ ಗುಣಸ್ಥಾನದಲ್ಲಿ ರೀ ಅನುವೃತ್ತಿ ಇರ್ಬೋದಲ್ರಿ? ಅನುರತ ಇದು ಸಾಮಾನ್ಯ ಅಪೇಕ್ಷೆ ಏನಿದೆ ಅಂದ್ರೆ ದೇಶವೃತ್ತಿಗೆನೆ ಅನುರತಿ ಅಂತ ಕರೀತಾರೆ. ಅಣುವ್ರತಗಳ ಧಾರಣೆ ಅಂತ ವಿಷಯ ಬರುವುದು ಬೇರೆ. ಅಣುವ್ರತಿ ಅಂತ ಸಂಕಲ್ಪ ಏನಿದೆ ಅಲ್ಲ, ಇದು ದೇಶವ್ರತಿಗೆ ಕರೆಯುವಂತ ಹೆಸರಿದೆ. 12 ವ್ರತ ಯಾರಿಗಿದೆ ಅವರನ್ನ ಅನುವ್ರತಿ ಅಂತ ಕರೀತಾರೆ. ಇದು ಸಹಜವಾದಂತ. ಅಣು ಅಂದ್ರೆ ಚಿಕ್ಕದು, ದೇಶ ಅಂದ್ರೆ ಅಂಶಿಕ, ದೊಡ್ಡದ್ರಲ್ಲಿಯ ಸ್ವಲ್ಪ ಅಂತ. ಅಣು ಅಂದ್ರೆ
ದೊಡ್ಡದ್ರಲ್ಲಿಯ ಸ್ವಲ್ಪ ಅಂತ. ಅರ್ಥದಿಂದ ಅದು ಒಂದೇ ಅರ್ಥ. ಆದ್ರೆ ಅಣುರತಿ ನಾವು ಎಲ್ಲ ಕಡೆ ಬಳಸ್ತೇವೆ. ಆದರೂ ರತಿ ಅಂತ ಮುಂದೆ ಯಾವಾಗ ಅಣುರಥಗಳ ಧಾರಣೆ ಮಾಡಿದವರೆಲ್ಲ ಅಣುರತಿಗಳಲ್ಲ. ಅಣುರತಿ ಯಾರು ಅಂದ್ರೆ ಯಾರು 12 ರಥಗಳನ್ನ ಧಾರಣ ಮಾಡಿದಾರೋ ಅವರು ಅಣುರತಿ ಆಗ್ತಾರೆ. ಇನ್ ಸರ್ವೇ ಸಾಮಾನ್ಯ ಅಪೇಕ್ಷದಿಂದ 5 ಅಣುರಥಗಳೇನಿದಾವಲ್ಲ ಅವುಗಳನ್ನ ಧಾರಣೆ ಮಾಡಿದ್ರು ಅಣುರತಿ ಅಂತ ನಾವು ಕರ್ಕೊಳ್ಬಹುದು. ಆದ್ರೆ ಅಣುರತಿ ನಿಜವಾಗ್ಲೂ ಆಗೋದು ಎಲ್ಲಿ? ಅದು ದೇಶವ್ರತಿಗೆ ಇರುವ ಹೆಸರಿದೆ. ಈಗ ಸಾಮಾನ್ಯ ಅಪೇಕ್ಷದಿಂದ 2 ಹೇಳಿಕೆ ಬರ್ತಾವ. ಒಂದ್ ಮಹಾವ್ರತ, ಇನ್ನೊಂದು ಅಣುವ್ರತ, ಹೌದಿಲ್ಲ? ಹೌದು ಹೌದು. ಹಾಗಾದ್ರೆ 4ರಲ್ಲೂ ಅಣುವ್ರತಿ, 5ರಲ್ಲೂ ಅಣುವ್ರತಿ ಅಂತ ಬಂತಲ್ಲ. ಹೇಳ್ತಾರಲ್ರಿ ಪಂಚಾನುವ್ರತ ಅಷ್ಟು ಧಾರಣ ಮಾಡಿದಾರ ವಿರತ್ ಸಮ್ಯಕ್ ದೃಷ್ಟಿ ಹಿಂಗ ಅಂತಾರಲ್ರಿ. ಪಂಚಾಣುರಥ ಧಾರಣ ಮಾಡಿದ ಒಂದು ಶಬ್ದ ಏನಿದೆ, ಅವಿರತ ಸಮ್ಯಕ್ ದೃಷ್ಟಿ. ಪಂಚಾಣುರತಿ ಅಲ್ಲ, ಕುಲಾಚಾರ ಪಾಲನೆ ಮಾಡ್ತಾರೆ. ನೋ ಅಷ್ಟು ದೂರ ಹೋಗ್ಬೇಡ್ರಿ. ವ್ರತ ಬೇರೆ. ವ್ರತ ಅಂದ್ರೆ ಅದು ಆ ಗುಣಗಳಿಗೆ ವ್ರತ ಅಂತ ಕರೀತಾರೆ. ಅಲ್ಲಿ ಏನ್ 5 ತ್ಯಾಗ ಮಾಡಿದಾರಲ್ಲ ಅವ್ರ ವ್ರತ. ಅವುಗಳನ್ನ ಧಾರಣೆ ಮಾಡಿದ ಮಾತ್ರಕ್ಕೆ ವ್ರತಿ ಆಗ್ಲಿಲ್ಲ. ವ್ರತಿ ಯಾವಾಗ ಆಗ್ತದೆ ಆ ಶಬ್ದ? ವ್ರತ ಪ್ರತಿಮಾ ಧಾರಣೆ ಮಾಡಿದವನು ವ್ರತಿ, ಅಲ್ಲಿ ಅಣುವ್ರತಿ. ಕೇವಲ 5 ಪಂಚ ಅಣುವ್ರತಗಳನ್ನ ಧಾರಣೆ ಮಾಡಿದವ ಅಣುವ್ರತಿ ಅಲ್ಲ. ಅದೇ ಅದೇ ಕುಲಾಚಾರ ಅಂದ್ರೆ ಅದೇ ಅಲ್ವಾ? ಕುಲಾಚಾರ 4ನೇ ಅಷ್ಟಮೂಲ ನೋಡ್, ಅದು ಶಬ್ದ ಹೆಂಗಿದೆ? ಅವಿರತ ಅಂತ ಶಬ್ದ ಇದೆ ಅಲ್ಲ 4ನೇ ಗುಣಸ್ಥಾನಕ್ಕೆ. ಹೌದೌದು. ಅದಕ್ಕಾಗಿ ಅವ್ರು ವ್ರತಿ ಅಲ್ಲವೇ ಅಲ್ಲ. ನೀವು ಏನ್ ಬೇಕಾದ್ರೂ ಧಾರಣೆ ಮಾಡಿ. ವ್ರತಿ ಆದ್ರೂ ಮಾಡ್ರಿ, ಹೆಂಗಾದ್ರೂ ಮಾಡ್ರಿ. ಗುಣಸ್ಥಾನ ಎಲ್ಲಿ ತನಕ 4 ಇದೆ ಅಲ್ಲಿ ತನಕ ವ್ರತಿ ಅಲ್ಲ, ಅದು ತ್ಯಾಗ ಅನ್ಸ್ಕೊಳಲ್ಲ. ಈಗ ಸಮಂತ್ರದರ ಆಚಾರ್ಯ ಅಹಿಂಸಾನುವ್ರತ ಅಹಿಂಸಾನುವ್ರತ ಮೇಲೆ ಯಾರ ಪ್ರಸಿದ್ಧ ಹೇಳಿದಾರಲ್ರಿ. ಅಂದ್ರ ಅಹಿಂಸಾನುವ್ರತ ಅಂತೇಳಿ ಹಿಂಗ್ ಹೇಳಿದಾರ. ಅದ್ ಯಾವತ್ರ ಬಗ್ಗೆ ತಗೋಬೇಕ್ರಿ ಅದ್ರಿ? ಅದನ್ನ ಹೇಳ್ತಾ ಇದೀವ್ರಿ. ಅಣುವ್ರತ ಹೌದದು, ಆದ್ರೆ ಅದು ಅಷ್ಟ ಧಾರಣೆ ಮಾಡಿದ ಅಣುವ್ರತಿ ಅಲ್ಲ. ಅದಕ್ ಬೇಕಂದ್ರೆ ಪಾಕ್ಷಿಕ ಶ್ರಾವಕ ಅಂತ ಕರಿಬಹುದು. ಆದ್ರೆ ಅಲ್ಲಿಯೂ ಕೂಡ ಅವಿರತಿ, ಗುಣಸ್ಥಾನದ ಹೆಸರು ಅವಿರತಿ ಇದೆ ಅಂದ್ರೆ ಅದು ವ್ರತಿ ಅಲ್ಲ ಅಂತಾನೆ ಅರ್ಥ ಅಲ್ಲ. ವಿರತಿ ಅಂದ್ರೆ ತ್ಯಾಗಿ, ಅವಿರತಿ ಅಂದ್ರೆ ತ್ಯಾಗ ಇಲ್ಲದವನು, ತ್ಯಾಗ ಮಾಡದವನು. ತಿಳಿದ್ರಿ? ನೋಡ್ರಿ, ಗುಣಸ್ಥಾನದ ಹೆಸರಲ್ಲಿ ನೋಡ್ಕೊರೆ ಮುಂದಿನ ಹೆಂಗ್ ಬರ್ತಾವ. 4ನೇದ್ರ ಹೆಸರು ಅವಿರತಿ, 5ನೇದ ಹೆಸರು ದೇಶ ವಿರತಿ, 4ನೇದ್ರಾಗ ಒಟ್ಟ ತ್ಯಾಗ ಮಾಡಲಾರದೆ ಇರುವವನು. ಆಮೇಲೆ 5ರಲ್ಲಿ ದೇಶ ವಿರತಿ, ಸ್ವಲ್ಪ ತ್ಯಾಗ ಮಾಡಿದವನು. 6ರಲ್ಲಿ ಮಹಾವ್ರತಿ, ವಿರತಿ ಬರ್ತದೆ ಅಲ್ಲಿ ಪೂರ್ತಿ. ವಿರತಿ ಅಂದ್ರೆ ತ್ಯಾಗಿ, ಪೂರ್ಣ ತ್ಯಾಗಿ ಅಂತ. ಪ್ರಮತ್ತ ವಿರತ, ಪೂರ್ಣ ತ್ಯಾಗಿದೆ, ಸ್ವಲ್ಪ ಪ್ರಮಾದಿದೆ. ಅಪ್ರಮತ್ತ ವಿರತ, ಪ್ರಮಾದನೂ ಇಲ್ಲ, ಪೂರ್ಣ ತ್ಯಾಗನೂ ಆಗಿದೆ. ಇದು ಒಂಥರ ಬಹಳ ಸುಂದರ ಆಟ ಇದೆ. ತಿಳಿದ್ರಿ? ಇನ್ನೂ ಒಂದು ವಿಶೇಷತೆ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಈ ಅಣುವ್ರತ ಏನಿದಾವಲ್ಲ, ಇದು ಪಂಚಾಣುವ್ರತ ಅಂತ ಕರಿತೇವೆ. ಅದರಲ್ಲಿ ಕೇವಲ 5 ಮಾತ್ರ ಜೈನ ಕುಲದಲ್ಲಿ ಜನ್ಮ ತಾಳಿದವರಿಗೆ 5ರದ್ದು ವಿಶೇಷತೆ ಇಲ್ವೇ ಇಲ್ಲ. ಮಿನಿಮಮ್ ಎಲಿಜಿಬಿಲಿಟಿ ಎಲ್ಲಿದೆ ಅಂದ್ರೆ 8 ಅಷ್ಟಮೂಲ ಗುಣ. ಇಲ್ಲಿಂದ ಜೈನ ಕುಲದಲ್ಲಿ ಹುಟ್ಟಿದ ಲೆಕ್ಕಾಚಾರ ಶುರುವಾಗ್ತದೆ. ಇನ್ನು ಅನ್ಯಮತೀಯರು ಏನಿದಾರಲ್ಲ, ಅಥವಾ ಎಲ್ಲಿ ಜೈನ ಧರ್ಮದ ಶಬ್ದಗಳು ಸಿಗುವುದಿಲ್ಲ, ದೇವದರ್ಶನಾದಿಗಳ ವಿಚಾರವೇ ಇಲ್ಲ, ಅಂಥ ಮನುಷ್ಯರು ಅವರು ಒಂದೊಂದು ಅಥವಾ 5 ವ್ರತಗಳನ್ನಾಗಲಿ ಒಂದೊಂದಾಗಲಿ ತಗೋಬಹುದು. ನಾನು ಒಂದೇ ವ್ರತ ತಗೊಂಡಿದ್ದು ಪಾಲನೆ ಮಾಡ್ತೀನಿ, ಜೈನ ಅನ್ಸ್ಕೋತೀನಿ, ಇದು ಜೈನ
ಕುಲದಲ್ಲಿ ಹುಟ್ಟಿದವರಿಗೆ ಇದು ಸಂಭವ ಇಲ್ಲ, ಇಲ್ಲಿ ಇದ್ರದ್ದು ಮಹಿಮೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ಕದಿರ ಸಾರ ಮಾಂಸ ಕಾಗೆ ಮಾಂಸ ಬಿಡ್ತಾನಲ್ಲ, ಹಾಗೆ ಅವನು ನಿತ್ಯ ದೃಷ್ಟಿ ಇದ್ದ. ಈಗ 5 ಅನುವ್ರತದಲ್ಲಿ ಪ್ರಸಿದ್ಧ ಆದವರ ಹೆಸರು ಇದಾವೆ. ಒಬ್ಬೊಬ್ಬರು ಪ್ರಸಿದ್ಧಿ ಆಗಿದ್ದಾರೆ. ಅಹಿಂಸಾನುವ್ರತದಲ್ಲಿ ಪ್ರಸಿದ್ಧ ಆದವ್ರು ಯಾರು? ಯಮಪಾಲ್ ಚಾಂಡಾಲ. ಯಮಪಾಲ್ ಚಾಂಡಾಲ್. ನೋಡ್ರಿ, ಅವ ಚಾಂಡಾಲ ವಂಶಸ್ಥ, ಶೂದ್ರ, ಪ್ರತಿನಿತ್ಯ ರಾಜಾಜ್ಞೆಯಂತೆ ದಂಡ ಅಂದ್ರೆ ಮರಣ ದಂಡನೆ ಕೊಡುವಂತ ವ್ಯಕ್ತಿ. ಅವನು ಒಂದು ವ್ರತ ತಗೊಂಡ್ರೆ ಅದು ಅತ್ಯಂತ ಪವಿತ್ರ ಅನ್ನಿಸ್ಕೊಳ್ತದೆ. ನಾನು ಜೈನ ಕುಲದಲ್ಲಿ ಹುಟ್ಟಿದ್ದೇನೆ, ನನಗೂ ಅದು ಒಂದೇ ಸಾಕು ಅಂದ್ರೆ ನಡೆಯೋದಿಲ್ಲ ಅಂತ ಹೇಳ್ತಾ ಇರೋದು. ಹೌದೌದು. ನಮ್ಮಲ್ಲಿ ನಮ್ಮ ಇದೇನಿದೆ ಇದಕ್ಕೆ ಹೇಳುವುದು ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಭವ ಅಂತ. ನನಗೂ ಅವನಿಗೂ ಸಮಾನ ಅಲ್ಲ ಅದು. ಅವನು ಸ್ವಲ್ಪ ಮಾಡಿದ್ರು ನನಗಿಂತ ಮುಂದೆ ಹೋಗ್ಬಹುದು. ನಾನು 5 ಮಾತ್ರ ತಗೊಂಡ್ರು ನನಗದ್ ಸಾಲೋದಿಲ್ಲ. ಮಿನಿಮಮ್ 5 ಇರಲೇಬೇಕು ನನಗೆ. ತಿಳಿದ್ರಿ? ಅದಕ್ಕೆ 4ನೇ ಗುಣಸ್ಥಾನದ್ದು ಕೂಡ ಅಲ್ಲಿ ನೋಡ್ರಿ, ಸಮಂತಭದ್ರ ರತ್ನಕರಂಡಕದಲ್ಲಿ ಎಷ್ಟು ಚಂದ ಅದನ್ನ ಜೋಡಿಸಿದ್ದಾರೆ ಅಂತಂದ್ರೆ, ಮೊದಲ ಅಣುವ್ರತಗಳು ಹೇಳಿದ ಮೇಲೆ ಅದ್ರ ಮಹಿಮೇನು ಹೇಳಿದ ಮೇಲೆ ಆಮೇಲೆ ಅಷ್ಟಮೂಲ ಗುಣ ಹೇಳಿದ್ರು. ಆಮೇಲೆ ಅಷ್ಟಮೂಲ ಗುಣದ ಸ್ವರೂಪ ಆದ್ಮೇಲೆ ಗುಣವ್ರತ, ಅನರ್ಥದಂಡ ಇತ್ಯಾದಿ ಮುಂದಿನ ವ್ರತಗಳನ್ನ ಶುರು ಮಾಡಿದ್ರು. ಅದೊಂದು ಕ್ರಮ ಹೆಂಗಿದೆ ಗೊತ್ತಾ? 5 ಅಣುವ್ರತ ಮಾತ್ರ ಹೇಳಿದ ಮೇಲೆ ಅಲ್ಲಿ ಅದರದ ಏನಲ್ಲಿ ಪ್ರಸಿದ್ಧರಾದವರು ಎಲ್ಲಾನು ಸೇರಿಸ್ತಾರೆ, ಮತ್ತೆ ಅದ್ರ ಫಲಾನು ಹೇಳ್ತಾರ ಅವ್ರು. ಅಣುವ್ರತಗಳು ಅವು 5 ಏನಿದಾವಲ್ಲ, ಅವು ಸೆಪರೇಟ್ ಆಗ್ಲಿ, ಅದ್ರ ಮಹಿಮಾ ಆಗ್ಲಿ, ಅದು ಸಂಪೂರ್ಣ ಜೀವ ಸಂಕುಲದ ಅಪೇಕ್ಷದಿಂದ. ಯಾರು ಬೇಕಾದ್ರೂ ಒಂದನ್ನಾದ್ರೂ ಪಾಲಿಸಿ, ಅರ್ಧನಾದ್ರೂ ಪಾಲಿಸಿ, 5 ಪಾಲಿಸಿ ಅಂತ ಹೇಳುವ ಅಪೇಕ್ಷ. ಇನ್ನು ಮುಂದ್ಗಡೆ ಮತ್ತ 8 ಅಂತ ಯಾಕೆ ಹೇಳ್ಬೇಕು? ಸಹಾನುವ್ರತ ಪಂಚಕಂ ಮಧ್ಯಮದ ಮಾಂಸ ತ್ಯಾಗೈ ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ, ಅದು ಜೈನತ್ವ ಇಲ್ಲಿಂದ ಪ್ರಾರಂಭ ಅಂತ. ಸೀದಾ ಹೇಳ್ಬೋದಿತ್ತಲ್ಲ, ಅಲ್ಲೇ ಆದ 5 ವ್ರತಗಳದ ಬಗ್ಗೆನೆ ಇದಕ್ 3 ಮಧ್ಯಮಾಂಶ ಮಧು ತ್ಯಾಗ ಕೂಡಿಸ್ರಿ ಅಂತ ಹೇಳಿ ಅಲ್ಲೇ ಮುಗಿಸ್ಬೋದಿತ್ತವ್ರು. ಆದ್ರೆ ಜೈನರಿಗೆ ಸಪರೇಟ್ ಆಗಿ ಬರುತ್ತೆ. ಕ್ರಮ ತಗೊಂಡಿದ್ದಾರೆ. ಅನ್ಯ ಜೀವರಾಶಿಗಳನ್ನ ಲೆಕ್ಕದಲ್ಲಿ ಇಟ್ಕೊಂಡು ಅವರಿಗೆ ಹೇಳಿಕೊಂಡು, ಆಮೇಲೆ ಅಷ್ಟಮೂಲ ಗುಣ ಹೇಳಿ, ಆಮೇಲೆ ಗುಣವ್ರತ ಇತ್ಯಾದಿ ಶುರು ಮಾಡ್ತಾರೆ. ತಾತ್ಪರ್ಯ ಏನು ಅಂತಂದ್ರ, ಕಡಿಮೆಯಿಂದ ಹೆಚ್ಚು, ಹೆಚ್ಚಿನಿಂದ ಹೆಚ್ಚು, ಹೆಚ್ಚಿನಿಂದ ಅತ್ಯಧಿಕವಾಗಿ ಹೆಚ್ಚು, ಈ ರೀತಿ ಜೋಡಿಸಿದಾರಲ್ಲಿ. ತಿಳಿತಾ ಇದೆ? ಮತ್ತೆ ಇನ್ನ ಅಲ್ಲೇನ ಅಷ್ಟಮೂಲ ಗುಣ ತಗೊಂಡಿದ್ದಾರಲ್ಲ, ಅದು ಅಷ್ಟಮೂಲ ಗುಣ ಸಾಮಾನ್ಯ ರೂಪದಲ್ಲಿತ್ತು ಅಂತಂದ್ರೆ ಅದು 4ನೇ ಗುಣಸ್ಥಾನ ಅಥವಾ ಅವಿರತ ಅಂತ ಆಗ್ತದೆ, ಪ್ರತಿಮಾದಲ್ಲಿ ಬರೋದಿಲ್ಲ. ಅದೇ ಅಷ್ಟಮೂಲ ಗುಣ ನಿರ್ದೋಷ ಇತ್ತು ಅಂದ್ರೆ ಅದು ಮೊದಲನೇ ಪ್ರತಿಮೆಯಲ್ಲಿ ಲೆಕ್ಕಕ್ಕೆ ಬರ್ತದೆ. ಮುಂದೆ ಗುಣವ್ರತ ಶುರು ಮಾಡಿದ್ದಾರೆ. ಅದ್ರ ಹಿಂದೆ ಮೊದಲನೇ ಪ್ರತಿಮೆ ಅಂತ ಎಲ್ಲೂ ಹೇಳಲಿಲ್ಲ. ಮೊದಲನೇ ಪ್ರತಿಮೆ ಯಾವ್ದಂತ ತಿಳ್ಕೊಳ್ಳೋದು. ಅರ್ಥ ಆಗ್ತಿದೆ? ಗುಣವ್ರತ ಹೇಳೋಕ್ಕಿಂತ ಮುಂಚೆ ಅಷ್ಟಮೂಲ ಗುಣ ಹೇಳಿದಾರಂದ್ಮೇಲೆ ಮೊದಲನೇ ಪ್ರತಿಮಾ ಇರೋದು ಅಷ್ಟಮೂಲ ಗುಣದ ಮೇಲೆ ನಿಂತಿದೆ. ಅಷ್ಟಮೂಲ ಗುಣ ನಿರ್ದೋಷ ಆಯ್ತು. ಶುದ್ಧ ಆಹಾರ ವಿಹಾರದ ಶುದ್ಧ ಆಹಾರ, ಶುದ್ಧ ಸಮ್ಯಕ್ ದರ್ಶನ ಮತ್ತು ಸಂಸಾರ ಭೋಗ ನಿರ್ವಿಣ್ಣಂ, ಸ್ವಲ್ಪ ಸ್ವಲ್ಪ ಸಾಧ್ಯವಿರುವಷ್ಟು ತ್ಯಾಗ. ಅಂದ್ರೆ ವಿರಕ್ತಿ ಭಾವ. ತ್ಯಾಗ ಅಂದ್ರೆ ಅಲ್ಲಿನ ತ್ಯಾಗ ಆಗಿಲ್ಲ, ವಿರಕ್ತಿ ಭಾವ. ಏನೇನ್ ಅಭಕ್ಷ್ಯ ಇತ್ಯಾದಿ ಅಶುಚಿಕರವಾದಂತಹ ವಸ್ತುಗಳಿದಾವಲ್ಲ ಅವುಗಳದೆಲ್ಲ ಅಲ್ಲಿ ದೋಷ ನಿರ್ದೋಷ ಆಧಾರದ ಲೆಕ್ಕಾಚಾರ ಬರ್ತದೆ. ಇದನ್ನ ಮೊದಲನೇ ಪ್ರತಿಮಾ ಲೆಕ್ಕದಲ್ಲಿಯೂ ಆಯ್ತು. ಅದು ಸದೋಷ ಇತ್ತು ಅಂದ್ರ
ಸಂಕಲ್ಪ ಪೂರ್ವಕ ಸಂಕಲ್ಪ ಗಟ್ಟಿ ಇರ್ಲಿಲ್ಲ ಅಂತಂದ್ರೆ ಅದೇ 4ನೇ ಗುಣಸ್ಥಾನದ ಅಷ್ಟಮೂಲ ಗುಣನೂ ಆಯ್ತು. ಹೀಗೆ ಬಂದಿದೆ. ತಿಳಿತು? ಮುಂದೆ ಔದೈಕ ಭಾವ. ಔದೈಕ ಭಾವದಲ್ಲಿ 4ನೇ ಗುಣಸ್ಥಾನದಲ್ಲಿ ಏನಾಗಬಹುದು? ಮನುಷ್ಯಗತಿ ಇದೆ. ಮನುಷ್ಯಗತಿ ಔದೈಕ ಭಾವ ಇರ್ತದೆ. ಆಮೇಲೆ ಕಷಾಯಗಳು ಎಲ್ಲ ಇವೆ. ಕ್ರೋಧನೂ ಇದೆ, ಮಾನನೂ ಇದೆ, ಮಾಯಾ ಲೋಭನೂ ಇದೆ. ಆಮೇಲೆ ಕರ್ಮಭೂಮಿ ಆದ್ದರಿಂದ ನಪುಂಸಕನೂ ಇರಬಹುದು. ಸಮ್ಯಕ್ ದೃಷ್ಟಿ ಜೀವ ನಪುಂಸಕ ವೇದದಲ್ಲೂ ಇರಬಹುದು, ಸ್ತ್ರೀ ವೇದದಲ್ಲೂ ಇರಬಹುದು, ಪುರುಷ ವೇದದಲ್ಲೂ ಇರಬಹುದು. ನಪುಂಸಕ ಇದ್ರೆ ಅವ್ರಿಗೇನು ಧರ್ಮ ಕರ್ಮ ಇಲ್ಲ ಅಂತ ಏನ್ ಅರ್ಥ ಅಲ್ಲ. 5ನೇ ಗುಣಸ್ಥಾನಕ್ಕೆ ಹೋಗ್ಬೋದು. ಮನುಷ್ಯ ನಪುಂಸಕರಾಗಿರಲಿ, ತಿರಿಯಂಚ ನಪುಂಸಕರಾಗಿರಲಿ. ಆಮೇಲೆ ಔದೈಕ ಭಾವದಲ್ಲಿ ಮಿಥ್ಯಾ ದರ್ಶನ ಇಲ್ಲ. ಯಾಕಿಲ್ಲ ಅಂದ್ರೆ ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ಇರುವಾಗ ಮಿಥ್ಯಾ ದರ್ಶನ ಇಲ್ಲ, ಇದು ಪಕ್ಕ. ಆಮೇಲೆ ಅಜ್ಞಾನಿ ಇದೆ. ಅವಿರತ ಇರುವಾಗ ಅಥವಾ ಜ್ಞಾನಾವರಣ ಕರ್ಮ ಇನ್ನೂ ಉದಯದಲ್ಲಿದೆ, ಕೇವಲ ಜ್ಞಾನ ಆಗಿಲ್ಲ, ಅದಕ್ಕಾಗಿ ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಎಲ್ಲಾ 6 ಲೇಷಗಳು ಇವೆ. 4ನೇ ಗುಣಸ್ಥಾನದಲ್ಲಿ ಎಲ್ಲಾ ಲೇಷಗಳು ಇವೆ. 4ನೇ ಗುಣಸ್ಥಾನದಲ್ಲಿ ಲಕ್ಷ ಇಟ್ಕೊರಿ. ಕೃಷ್ಣ ಲೇಷ ಇದೆ, ನೀಲ ಲೇಷ ಇದೆ, ಕಾಬೋಧ ಲೇಷ ಇದೆ, ಪೀತ ಲೇಷ ಇದೆ, ಪದ್ಮಲೇಷ ಇದೆ, ಶುಕ್ಲ ಲೇಷ ಇದೆ. ನಾವು ಯಾರನ್ನಾದ್ರೂ ನೋಡಿದಾಗ ಅವರೊಂದಿಷ್ಟು ಮಂದಿರಾದಿ ಮುನಿ ಮಹಾರಾಜರ ಹತ್ರ ಹೆಚ್ಚಿರ್ತಿದ್ರು, ಸ್ವಲ್ಪ ಏನಾದ್ರು ಅಧ್ಯಯನ ಮಾಡ್ತಿದ್ರು ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಏನೋ ಒಂದ್ ಸಣ್ಣ ಏನೋ ಅವಘಡ ಆಯ್ತು, ಏನೋ ಒಂದ್ ಹೆಚ್ಚು ಕಡಿಮೆ ಮಾತಾಯ್ತು ಅಂತಂದ್ರೆ ಏನ್ ಮುಂಜಾನೆ ಸಾಯಂಕಾಲದಾಗ ಧರ್ಮದಾಗ ಬಸ್ತಿ ಮಂದಿರದೊಳಗೆ ಇರ್ತೀರಿ, ಮತ್ತೆ ಇಷ್ಟು ಯಾಕೆ ಸಿಟ್ಟು ಬರ್ತೈತಿ ನಿಮಗ ಅಂತ ಕೇಳ್ತಿರ್ತಾರೆ. ನಾವು ಸಾಮಾನ್ಯವಾಗಿ ಮಾತಾಡ್ತೇವಲ್ಲ. ಹೌದು. ಕಾರಣ ಇಲ್ಲಿದೆ ನೋಡ್ರಿ. 6 ಲೇಷಗಳಿದೆ ಅಲ್ಲಿ. 6 ಲೇಷ. ಕೃಷ್ಣ ಲೇಷ ಇದ್ರೂ ಅಲ್ಲಿ ಸಮ್ಯಕ್ ದರ್ಶನಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದಾರಲ್ಲ. ಇದೇನ್ ಮತ್ ನರಕ ಗತಿಗೇನ್ ಸಂಬಂಧ ಇಲ್ಲ. ಮನುಷ್ಯ ಗತಿಯ ಜೀವರದ್ದೇ ಚರ್ಚೆ ಇರೋದಿಲ್ಲಿ. ಮನುಷ್ಯ ಗತಿಯ ಕರ್ಮಭೂಮಿ. ಅದಕ್ಕಾಗಿನೇ ಅನಂತಾನುಬಂಧಿ ಇರುವುದಿಲ್ಲ ಅಂತ. ಲೇಷ ಕೃಷ್ಣ ಇದೆ. ನೀವು ಕಷಾಯ ಯಾವ್ದಾದ್ರೂ ಇಟ್ಕೊಳ್ಳಿ. ಲೇಷ ಕೃಷ್ಣ ಇರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಾವು ಯಾಕೆ ಇದನ್ನ ಇಲ್ಲಿ ವಿಷಯ ನಿಮಗೆ ಕೊಡ್ತಾ ಇದ್ದೇವೆ ಅಂತಂದ್ರೆ, ನಾವು ಸರ್ವೇ ಸಾಮಾನ್ಯವಾಗಿ ಪುಕಟದಲ್ಲಿ ಕರ್ಮ ಕಟ್ಕೋತೇವೆ. ಯಾರನ್ನಾದ್ರೂ ನೋಡಿದ ತಕ್ಷಣ ಸಹಜವಾಗಿ ಜಜ್ಮೆಂಟ್, ನಾವು ಎಷ್ಟು ಬೇಗ ಜಜ್ಮೆಂಟ್ ಕೊಡ್ತೇವೆ ಅಂದ್ರೆ ಬಹುಶಃ ಯಾವ ನ್ಯಾಯಾಲಯನೂ ಅಷ್ಟು ಬೇಗ ಜಜ್ಮೆಂಟ್ ಕೊಡೋದಿಲ್ಲ. ಅಷ್ಟು ಬೇಗ ಎಲ್ಲರಿಗೂ ಜಜ್ಮೆಂಟ್ ಕೊಟ್ಬಿಡ್ತೇವೆ. ಅದು ಅಪರಾಧ ಇದೆ, ತಪ್ಪು, ಹಾಗೆ ಮಾಡಬಾರ್ದು. ಯಾರೇ ಆಗಿರಲಿ ಅವ್ರು ಯಾಕೆ ಹೀಗೆ ಏನಾಗಿದೆ ಅನ್ನೋದನ್ನ ಮೊದಲು ವಿವೇಚನೆಯಿಂದ. ಯಾಕೆಂದ್ರೆ ಯಾರು ಹಾಗೆ ಮಾತಾಡ್ತಾರ ಗೊತ್ತಾ? ಧರ್ಮ ಮಾಡ್ತಾರೋ ಮತ್ತೆ ಈ ನವನಿ ಮಾಡ್ತಾರೋ ಅಂತ ಯಾರು ಮಾತಾಡ್ತಾರೆ ಗೊತ್ತಾ? ಯಾರಿಗೆ ಧರ್ಮದಲ್ಲಿ ರುಚಿಯೇ ಇಲ್ಲವೋ ಅವರು ಮಾತ್ರ ಹಾಗೆ ಮಾತಾಡ್ತಾರೆ. ಧರ್ಮಾತ್ಮರನ್ನು ಕಂಡ್ರೆ ಮೊದಲೇ ಆಗ್ತಿರೋದಿಲ್ಲ, ಅಂಥವರೇ ಹಾಗೆ ಮಾತಾಡೋದು. ಯಾರು ಮಂದಿರದಲ್ಲಿ ಅಥವಾ ಧರ್ಮದ ಬುದ್ಧಿಯಿಂದ ಇರುವವರಿದ್ದಾರೆ ಅವ್ರು ಯಾವಾಗ್ಲೂ ಹಂಗ್ ಮಾತಾಡೋದಿಲ್ಲ. ಇನ್ನು ಅವ್ರು ಹೋಗಿ ಸೀದಾ ಬುದ್ಧಿವಾದ ಹೇಳ್ತಾರೆ, ಹೀಗ್ ಮಾಡ್ಬಾರ್ದು, ಸಮಾಧಾನ ಇರು ಅಂತ ಹೇಳ್ತಾರೆ. ನಾವೇನ್ ಮಾಡ್ತೇವೆ, ಏನೇನೋ ಮಾತಾಡಿ ಬಿಡ್ತೇವೆ. ಹಾಗೆ ಮಾತಾಡ್ಕೊಡುದು, ಅದರಿಂದ ತೀವ್ರವಾದ ಕರ್ಮ ಬಂಧ ಆಗ್ತದೆ. ಸಾಧಾರಣವಾಗಿ ಆಗೋದಿಲ್ಲ, ತೀವ್ರವಾದ ರೂಪದಿಂದ ಕರ್ಮ ಬಂಧ ಆಗ್ತದೆ. ಅದಕ್ಕಾಗಿ ಇದೆಲ್ಲಾ ಕಷಾಯ ಲೇಷ ಇದೆಲ್ಲ ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ ಅಂದ್ರೆ ನಾವು ಸರಳ ಆಗ್ತೇವೆ.
ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಇದೆಲ್ಲ ತಿಳಿಬೇಕು. ಇದು ಯಾವುದೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವ್ ಏನನ್ನ ಬಿಡ್ಬೇಕು ಏನನ್ನ ಹಿಡಿಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ಲೇಷ ಅಂದ್ರೆ ನಾವು ಮಾಡುವಂತ ಏನು ಕಾರ್ಯಗಳಲ್ಲಿ ಒಂದು ಪ್ರವೃತ್ತಿ ಇದೆ ಅದೇ ಲೇಷ ಇದೆ. ಆವೇಶಪೂರಿತವಾದ ವರ್ತನೆಗಳು, ಆಮೇಲೆ ಮಂದ ಕಷಾಯಗಳು, ಇವೆಲ್ಲ ಲೇಷಗಳಲ್ಲಿ ಬರ್ತದೆ. ಅದಕ್ಕಾಗಿ ಸಹಜವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದಾಗಲೂ ಕೂಡ ಯಾರ ಬಗ್ಗೆನೂ ಕೂಡ ಧರ್ಮ ಸಂಬಂಧಿಯಾಗಿ ಯಾವುದನ್ನು ಹೇಳಿಕೆಗಳನ್ನು ಕೊಡಕೂಡುದು. ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಿ ಅಂತ ಹೇಳಿ ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿ ಮಾತನಾಡ್ಬೇಕು. ಅದಕ್ಕೂ ಏನ್ ಸಂಬಂಧ ಇಲ್ಲ. ಈಗ ಒಮ್ಮೊಮ್ಮೆ ಹೀಗೂ ಆಗ್ತದೆ, ಯಾವುದೇ ವ್ರತಗಳು ಇರೋದಿಲ್ಲ, ಸುಮ್ನೆ ದಿನಾ ಬೆಳಿಗ್ಗೆ ಮಂದಿರಕ್ಕೆ ಹೋಗಿ ಮಾತ್ರ ಬರ್ದಿರ್ತಾರೆ ಅಂತ ತಿಳ್ಕೊರಿ. ಅಂತವ್ರನ್ನ ನೋಡಿ ಕೆಲವೊಬ್ರು ಕಟ್ಟೆ ಮೇಲೆ ಕುಳಿತವ್ರು ಏನಂತಿರ್ತಾರೆ ಅಂತಂದ್ರೆ ಅವ್ರು ಮಾಡುವ ಉದ್ಯೋಗ ಇತ್ಯಾದಿಗಳನ್ನೆಲ್ಲ ಲೆಕ್ಕ ತಗೊಂಡ್ ಬಿಡ್ತಾರೆ. ಅಂದ್ರೆ ಮಂದಿರಕ್ಕೆ ಹೋದ್ರು ಅಂತಂದ್ರೆ ಭಗವಂತರ ರೂಪದಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ ಹೇಗೆ ಇನ್ನು ಸಂಸಾರದಲ್ಲಿ ಇರ್ತದೆ ಜೀವಗಳು. ಸಿಟ್ಟು ಬರಬಾರ್ದು, ಏನನ್ನು ತನಗೆ ಅಂತ ಕೇಳಬಾರ್ದು, ಯಾವುದು ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬಾರ್ದು. ಇದೆಲ್ಲ ಹೇಗ್ ಸಾಧ್ಯ ಇದೆ? ಇದೆಲ್ಲ ಎಲ್ಲಿ ಆಗುತ್ತೆ ಗೊತ್ತಾ? ಅರಿಹಂತರ ಆದ್ಮೇಲೆ ಆಗುತ್ತೆ. ಗುಣಸ್ಥಾನ 4 ಬಗ್ಗೆ ಎಷ್ಟಿದೆ, 5 ಬಗ್ಗೆ ಎಷ್ಟಿದೆ, ಅದನ್ನ ವಿವೇಕದಿಂದ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಎಲ್ಲಾ ಕಷಾಯ ಇಲ್ಲೇ ಮನೆಯಲ್ಲೇ ಬಿಡ್ಲಿಕ್ಕೆ ಸಾಧ್ಯ ಇರ್ತಿತ್ತು ಅಂತಂದ್ರೆ ತೀರ್ಥಂಕರರು ಯಾಕೆ ಮನೆ ಬಿಟ್ಟು ಹೋಗ್ತಿದ್ರು? ಇದನ್ನು ನಾವು ವಿಚಾರ ಮಾಡ್ಬೇಕು. ತೀರ್ಥಂಕರು ಯಾರಿಗಾದ್ರೂ ಒಬ್ಬರಿಗೆ ಅರಮನೆಯಲ್ಲಿದ್ದಾಗ ಕೇವಲ ಜ್ಞಾನ ಆಗಿದೇನು? ಇಲ್ಲ, ಮನೆ ಬಿಟ್ಟ ಮೇಲೆ ಅವರಿಗೆ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಜಾಗ ಇರ್ಲಿಲ್ಲೇನು? ಇತ್ತು. ಅವ್ರನ್ನ ಯಾರು ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಾವಲ್ ಇಡ್ಲಿಕ್ಕೆ ಆಳ್ ಎದ್ದಿದ್ದಿಲ್ಲೇನು? ಮತ್ತೆ ಎಲ್ಲಾ ಇದ್ರೂನು ಅವ್ರು ಯಾಕ ಮನೆಯಲ್ಲಿ ಕೇವಲ ಧ್ಯಾನ ಮಾಡ್ಕೊಲಿಲ್ಲ? ಅದ್ರ ಗುಣಸ್ಥಾನ ಮುಂದೆ ಹೋಗ್ಬೇಕಲ್ರಿ. ಗುಣಸ್ಥಾನ ಮುಂದ್ ಹೋಗ್ಬೇಕಂದ್ರ ಗುಣ ಮುಂದ್ ಹೋದಾಗ ಹೋಗುದಲ್ಲ. ಮನೆಗಳಿಂದೆಲ್ಲ ನೋಡಿ ಮತ್ತೆ ಅವ್ರು ಚೇಂಜ್ ಆಗಲ್ಲ. ಪರಿಗ್ರಹ ಸಮೇತ ಇರುತ್ತಲ್ಲ, ಹಾಗಾಗಿ ಪರಿಗ್ರಹ ಮಾಡಿದ್ರು. ಈಗ ಹಿಂಗೂ ಮಾಡ್ಬೋದಿತ್ತು. ಅವ್ರಿಗೇನು ಎಲ್ಲಿ ಅವ್ರ ದೃಷ್ಟಿ ಹೋಗ್ತದೆ ಅದೆಲ್ಲ ಅವ್ರದೇ ಇರ್ತದೆ. ಸೌಧರ್ಮೇಂದ್ರ ಮೊದಲಾದ ಅಸಂಖ್ಯ ದೇವತೆಗಳ ಅವರ ಸೇವೆಗೆ ತಯಾರಿರ್ತಾರೆ. ಇವರಿಗೆ ಡಿಸ್ಟರ್ಬ್ ಮಾಡುವಂತಹ ಜೀವ ಒಂದು ಹುಟ್ಟಿರೋದೇ ಇಲ್ಲ, ಹುಟ್ಟೋದು ಇಲ್ಲ ಅವ್ರಿರೋ ತನಕ. ಅಂಥದ್ರಲ್ಲಿ ಅವ್ರು ಏನು ಒಂದು ಅರಮನೆ ಇದೆ, ಅಲ್ಲೇ ಯಾವ್ದಾದ್ರು ಒಂದು ಹೈ ಕ್ಲಾಸ್ AC ರೂಮ್ ಇಟ್ಕೊಂಡು ಅಲ್ಲೇ ಒಂದು ಎಲ್ಲ 4 ಗೋಡೆಗೆ 40 ಪಹರೆದಾರ ನಿಲ್ಲಿಸಿ, ಅಥವಾ ಅವ್ರಿಗೇನ್ ಮನಸ್ಸು ಮಾಡಿದ್ರೆ ಒಂದೊಂದು ಬಾಗಿಲಿಗೆ 1,000 ಜನ ನಿಲ್ಲಿಸಬಹುದು. ಅಲ್ಲೇ ನಾವು ಪರಿಗ್ರಹ ಬಿಟ್ಟಿದ್ದೇವೆ ಅಂತ ಹೇಳಿ ಕೂತ್ಕೋಬಹುದಿತ್ತಲ್ಲ. ಮನಿ ಒಂದು ಪರಿಗ್ರಹ ಇದೆ ಅಲ್ರಿ, ಅದು ಬಿಡ್ಬೇಕಲ್ರಿ. ಅವ್ರಿಗೆ ಇಚ್ಛೆನೇ ಇಲ್ವಲ್ಲ, ಅದು ನಂದು ಅನ್ನೋ ಭಾವನೆ ಇಲ್ಲ. ಎಲ್ಲಿ ತನಕ ಸಂಕಲ್ಪ ಪೂರ್ವಕ ತ್ಯಾಗ ಆಗೋದಿಲ್ಲ, ಪರಿಗ್ರಹ ಸಂಪೂರ್ಣ ತ್ಯಾಗ ಆಗೋದಿಲ್ಲ, ಅಂತ ಪಕ್ಷದಲ್ಲಿ ತೀರ್ಥಂಕರತ್ವದ ಉದಯಕ್ಕೆ ಬರುವಂತಹ ಯೋಗ್ಯತೆ ಇದ್ರೂ ಕೂಡ ಜೀವಕ್ಕೆ ಯಾವಾಗ ಪೂಜ್ಯತೆ ಬರ್ತದೆ, ಆ ಪೂಜ್ಯತೆಗೆ ಯಾವ ಗುಣಗಳಿರ್ತವೆ ಆವಾಗಲೇ ಅದನ್ನ ಅಲ್ಲಿ ಪ್ರಕಟ ಆಗ್ತದೆ ತೀರ್ಥಂಕರರಿಗೇನೆ. ಅಂತಂದ್ಮೇಲೆ ಸಾಧಾರಣವಾದಂತಹ ಸಹಜವಾಗಿ ಬದುಕುವಂತಹ ದಿನನಿತ್ಯ ಇತ್ಯಾದಿ ತನ್ನ ಕುಲಾಚಾರ ಪಾಲನೆ ಮಾಡುವಂತಹ ಮನುಷ್ಯನನ್ನ ನೋಡಿ ತೀರ್ಥಂಕರ ಅರಿಹಂತರ ಲೆಕ್ಕಾಚಾರದಲ್ಲಿ ಮಾತಾಡ್ತೇವಲ್ಲ ನಾವು. ಎಂತ ಮೂರ್ಖರಿದ್ದೇವಲ್ಲ. ದೋಷ ವಿಚಾರ ಮಾಡಿದಾಗ ಮಂದಿರಕ್ಕೆ ಹೋಗುವವನಿಗೆ ಸಿಟ್ಟು ಬರಬಾರದು ಅಂದ್ರೆ ಅರಿಹಂತ ಯಾಕಾಗಬೇಕು? ಮಂದಿರಕ್ಕೆ ಹೋದ ತಕ್ಷಣ ಸಿಟ್ಟು ಬರದೇ ಇರ್ತಿತ್ತಂದ್ರೆ ದೀಕ್ಷಾ ತಗೊಳ್ಳೋ ಅವಶ್ಯಕತೆ ಏನಿದೆ? ಅರಿಹಂತರಿಗೆ ನಮಸ್ಕಾರ ಮಾಡೋ ಅವಶ್ಯಕತೆ ಏನಿದೆ? ಅಂತವ್ರು ಯಾರಾದ್ರೂ ಸಿಟ್ಟಿಗೆ ಬರದೇ ಇರುವಂತ ಗೃಹಸ್ಥಿ ಇದ್ದ ಅಂದ್ರೆ ಅವನನ್ನೇ ದೇವ್ರಂತ ಪೂಜೆ ಮಾಡ್ಬೋದಲ್ಲ.
ಇದೇ ಎಲ್ಲ ವಿಚಿತ್ರ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾರಿಗೂ ಹಾಗೆ ಮಾತನಾಡಕೂಡುದು, ಯಾರನ್ನು ಡಿಸ್ಕರೇಜ್ ಮಾಡಕೂಡುದು, ಅಧೈರ್ಯಗಳನ್ನಾಗಿ ಯಾರನ್ನು ಮಾಡಕೂಡುದು. ಅವ್ರದ್ದು ಏನಾದ್ರೂ ಮಿಸ್ಟೇಕ್ಸ್ ಇದ್ರೂ ಕೂಡ ನಾವು ಅವರಿಗೆ ಧೈರ್ಯ ಹೇಳಿ ಅವರನ್ನು ಮುಂದೆತ್ತು ಹಾಕಿಸುವಂತ ಕೆಲಸ ಮಾಡ್ಬೇಕು. ಇದು ಸಮ್ಯಕ್ ದೃಷ್ಟಿ ಲಕ್ಷಣ, ಇದು ಧರ್ಮಾತ್ಮನ ಲಕ್ಷಣ, ಇದು ಸ್ಥಿತೀಕರಣಾಂಗ ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ನಾವು ಅವರಿಗೆ ಡಿಮೋಟಿವೇಟ್ ಮಾಡಬಾರ್ದು. ಅಂದ್ರೆ ಅವರ ಉತ್ಸಾಹ ಕಡಿಮೆ ಆಗೋ ತರ ನಮ್ಮ ವರ್ತನೆ ಇರಬಾರ್ದು. ಒಂದ್ ವೇಳೆ ನಾವು ಮಾತನಾಡುವಾಗ ಅವ್ ನಾಳೆಯಿಂದ ಮಂದಿರಕ್ಕೆ ಹೋಗೋದ್ ಬಿಟ್ರೆ ಏನ್ ಮಾಡ್ತೀರಿ? ಅಪರಾಧ ನಮ್ದೇ. ಅದು ಸಹಜವಾಗಿ ಅವ್ ಹೋಗುದನ್ನ ಬಿಟ್ರೆ ನಮಗೇನಾಗ್ತದೆ ಗೊತ್ತಾ? ನೋಡ್ರಿ, ಎಲ್ಲಾನು ಬರ್ತದೆ ಅಲ್ಲಿ. ನಾವು ಮಾತನಾಡಿದ್ದೇವೆ ಅಂತಂದ್ರೆ ಏನ್ ಕಾರಣದಿಂದ ಮಾತನಾಡಿದ್ದೇವೆ? ನಮ್ಮಲ್ಲಿ ತೀವ್ರ ಮೂಢತನ ಇದೆ, ಮೂಢತ್ವ ಇದೆ, ಅದಕ್ಕಾಗಿ ಮಾತನಾಡಿದ್ದೇವೆ. ಅಂದ್ರೆ ಮೋಹನೀಯನೂ ಹೆಚ್ಚಾಗ್ತದೆ. ಆಮೇಲೆ ನಮ್ಮಲ್ಲಿ ವಿವೇಕ ಇಲ್ಲ, ಅದು ಮೋಹನೀಯತೆ ಕಾರಣದಿಂದ ವಿವೇಕ ಇರಲಿಲ್ಲ. ಇನ್ನು ಹೋಗುವಂತ ಕಾರ್ಯ ದೇವದರ್ಶನದಿದೆ, ದರ್ಶನಾವರಣ ಹೆಚ್ಚಾಯ್ತು. ದರ್ಶನಕ್ಕೆ ಅಡ್ಡಿ ಉಂಟು ಮಾಡುವಂತ ಕಾರ್ಯದಲ್ಲಿ ಪಾಲ್ಗೊಂಡೆವು, ಅಂತರಾಯ ವಿಘ್ನ ಆಯ್ತು. ನಾವು ಮಂದಿರಕ್ಕೆ ಹೋಗ್ಲಿಕ್ಕೆ ವಿಘ್ನ ಆಯ್ತು ನನ್ನ ಮಾತು. ಆಮೇಲೆ ಮಂದಿರಕ್ಕೆ ಹೋಗೋದ್ರಿಂದ ಎಷ್ಟೋ ಒಂದೆರಡು ಅವನಿಗೆ ಪ್ರವಚನ ಇತ್ಯಾದಿಗಳನ್ನ ಕೇಳಲಿಕ್ಕೆ ಅಥವಾ ಸ್ವತಃ ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಇತ್ತು. ಜ್ಞಾನವನ್ನು ಕಡಿಮೆ ಹೆಚ್ಚಾಯ್ತು ನನಗೆ. ಅವನ ಕ್ಲೇಶಕ್ಕೊಳಗಾದ ಮಂದಿರಕ್ಕೆ ಹೋಗಿ ಬರುವ ಕಾಲದಲ್ಲಿ ನಾವು ಮಾತನಾಡಿದ್ರಿಂದ ಅಥವಾ ಮಂದಿರದ ವಿಷಯದಲ್ಲಿ ಮಾತನಾಡಿದ್ರಿಂದ ಅವನಲ್ಲಿ ನಮ್ಮ ಮಾತು ಅಸಾಥ ವೇದನೆಯನ್ನು ಉಂಟು ಮಾಡಿದವು. ಹಾಗಾಗಿ ನಮಗೆ ಅಸಾಥ ವೇದನೆ ಹೆಚ್ಚಾಗಿ ಬಂದಾಯ್ತು. ಯಾಕಂದ್ರೆ ಅವನಿಗೆ ದುಃಖ ಆಯ್ತಲ್ಲ ಮಂದಿರ ಬಿಟ್ಟಿದ್ರಿಂದ. ಆಮೇಲೆ ಅವನಿಗೆ ಒಳ್ಳೆಯ ಕಾರ್ಯದಲ್ಲಿ ವಕ್ರವಾಗಿ ಮಾತಾಡಿದ್ರಿಂದ ಅಶುಭ ನಾಮಕರ್ಮಗಳು ಬಂದವು. ಅಂದ್ರೆ ವಿಕೃತ ವಿಕಾರವುಳ್ಳ ರೋಗಿಷ್ಠ ಶರೀರದಲ್ಲಿ ಜನ್ಮ ತಾಳ್ಬೇಕು, ನಾರಕೆ ಇತ್ಯಾದಿಯಾಗಿ ಹುಟ್ಟಬೇಕಾಗ್ತದೆ, ಒಳಚೆ ಇತ್ಯಾದಿಗಳಲ್ಲಿ ಹುಟ್ಟಬೇಕಾಗ್ತದೆ, ಕ್ರಿಮಿಕೀಟಗಳಾಗಿ ಹುಟ್ಟಬೇಕಾಗ್ತದೆ. ಆಮೇಲೆ ಅವನಿಗೆ ಸಮ್ಮಾನ ಪೂರ್ವಕವಾಗಿ ವರ್ತಿಸುವ ಬದಲು ಅಪಮಾನಕರವಾಗಿ ಮಾತನ್ನ ಹೇಳಿದ್ರಿಂದ ನೀಚ ಗೋತ್ರದ ಬಂದಾಗ್ತದೆ. ನಾವು ನಿರಂತರವಾಗಿ ಅಸಂಖ್ಯಾತ ಜನ್ಮಗಳನ್ನ ನೀಚ ಗೋತ್ರದಲ್ಲಿ ಕಳಿಬೇಕಾಗ್ತದೆ. ಯಾವ ಕರ್ಮ ಉಳಿತು? ಆಯು ಒಂದು ಉಳಿತಲ್ಲ. ಇದು ಅಶುಭ ಅಪಮಾನಕರ ಅವಸ್ಥೆಗಳನ್ನು ಹೊಂದಬೇಕು ಅಂದ್ರೆ ಅಶುಭ ಆಯುವನ್ನೇ ಕಟ್ಟಬೇಕಲ್ಲ. ನರಕ ತಿರ್ಯಂಶಾದಿಗಳಲ್ಲಿ ಹೆಚ್ಚು ಓಡಾಡ್ಬೇಕಾಗ್ತದೆ. ಮನುಷ್ಯ ಆದ್ರೂ ನೀಚ ಗೋತ್ರ ಇರುವಲ್ಲಿ ಹುಟ್ಟಬೇಕಾಗ್ತದೆ. ಇಂಥ ಆಯುಗಳನ್ನು ಕಟ್ಕೋಬೇಕಾಗ್ತದೆ ಒಂದೇ ಒಂದು ಕಾರ್ಯದಿಂದ. ಅರ್ಥ ಆಯ್ತು? ಹೆದರುವ ಅವಶ್ಯಕತೆ ಇಲ್ಲ. ಯಾಕೆ ಹೆದರ್ಬೇಕು? ಬದಲಾಗಬೇಕಷ್ಟೇ. ನಾನು ಆ ಲಿಸ್ಟ್ ಅಲ್ಲಿ ಸೇರ್ಬಾರ್ದು, ಇದು ವಿಚಾರಕ್ಕೆ ಬರಬೇಕು. ಇದೆಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಏನೇನಿದೆ ಎಲ್ಲ ದುಃಖದಾಯಕ. ಈ ದುಃಖದ ಜಾಗಕ್ಕೆ ನಾವು ಹೋಗ್ಬಾರ್ದು, ಇದನ್ನ ಫಿಕ್ಸ್ ಮಾಡ್ಬೋದು. ಇದು ಕೃಷ್ಣ ಲೇಷ ಅಂತ ಹೇಳಿದಾರಲ್ಲ, ಆ ಲೇಷ ನನಗ್ ಬೇಡ. ನನಗ್ ಶುಕ್ಲ ಲೇಷ ಇರ್ಲಿ, ಪದ್ಮಲೇಷ ಇರ್ಲಿ. ಹಿಂದೆ ಮಾಡಿದ್ದು ನೆನ್ಸ್ಕೊಂಡ್ರೆ ಯಾವಾಗಲೂ ಮಾಡಿದ್ದು ಭಾವ ಏನ್ ಮಾಡ್ಬೇಕು ಅಂತ ಹೇಗೆ ಕಲ್ತ್ಕೊಳ್ಬೋದು? ಇವಾಗ ಗೊತ್ತಾಗಿದೆ. ಪಶ್ಚಾತ್ತಾಪ. ಈಗ ಪಾರ್ಶ್ವಪ್ರಭುಗಳಿಗೆ ಯಾರು ಉಪಸರ್ಗ ಮಾಡಿದ್ರು? ಶಂಬರ ದೇವ. ಶಂಬರ ದೇವ ಇದ್ದ ಜ್ಯೋತಿಷ್ಕ ಜಾವಾಸಿ ಜಾತಿಯ ದೇವರಲ್ಲಿ ಹುಟ್ಟಿದ್ದ ಜೀವ ದೇವ ಪರ್ಯಾಯದಿಂದ ಬಂದು ಪಾರ್ಶ್ವಮುನಿ ಮಹಾರಾಜರಿಗೆ ಉಪಸರ್ಗ ಮಾಡಿದರು. 7 ದಿನಗಳವರೆಗೆ ಭರ್ಪೂರ್ ನಿರಂತರ ಕಂಟಿನ್ಯೂಸ್ಲಿ 1 ವಾರ ಕಬ್ಬಿಣದ ಸಲಾಕೆಗಳನ್ನ ಕರಗಿಸಿ ನೀರಿನಂತೆ ಸುರಿದ, ಇನ್ನಿತರ ಲೋಹಗಳನ್ನ ಕರೆಸಿ ಸುರಿದ, ಸಿಡಿಲು ಮಳೆಯನ್ನ ಕರೆದ, ನೀರಲ್ಲಿ ಮುಳುಗಿಸಿದ, ಕಲ್ಲು ಬಂಡೆಗಳನ್ನು ಎತ್ತಿ ಎಸೆದ. ಇಷ್ಟೆಲ್ಲಾ ಪೀಡೆಗಳನ್ನುಂಟು ಮಾಡಿದ ಮೇಲೆ ಯಾವಾಗ ಅವರಿಗೆ ಕೇವಲ ಜ್ಞಾನ ಆಯ್ತಲ್ಲ, ಕೇವಲ ಜ್ಞಾನ ಆದ ಮೇಲೆ ಸಮೋಶರಣದಲ್ಲಿ
ಅವನನ್ನ ಕರ್ಕೊಂಡ್ರೋ ಏನ್ ಕರ್ಕೊಲಿಲ್ಲ? ಸಮ್ಯಕ್ ದೃಷ್ಟಿ ಆಗಲ್ಲ ಅವರು. ಸಮ್ಯಕ್ ದೃಷ್ಟಿ ಆದ್ಮೇಲೆ ಹೇಗೆ ಸಮ್ಯಕ್ ದೃಷ್ಟಿ ಆದ ಆತ? ಪಶ್ಚಾತ್ತಾಪ. ನಾನು ಮಾಡಿದ ತಪ್ಪು ಅಂತ ಯಾವಾಗ ಕಣ್ಣಾಲಿಗಳಿಂದ ನೀರು ಸುರಿತದೆಯೋ, ನನ್ನ ಅಪರಾಧ ನನಗೆ ಯಾವಾಗ ದುಃಖ ಕೊಡ್ತದೆಯೋ, ಅಲ್ಲಿ ಪಾಪದ ಶಮನ ಆಗ್ಲಿಕ್ಕೆ ಶುರುವಾಗಿರ್ತದೆ. ಸಂಪೂರ್ಣ ನಾಶನ ಆಗ್ಬಹುದು, ಬಹಳಷ್ಟು ಪ್ರತಿಶತದಲ್ಲಿ ಕಡಿಮೆನೂ ಆಗ್ತದೆ. ಹಿಂದಿಂದೆಲ್ಲ ತೊಳ್ಕೋಬೇಕು ಅಂದ್ರೆ ಪ್ರತಿಕ್ರಮಣ. ಅದೇ ಪ್ರತಿಕ್ರಮಣ ಅಂದ್ರೆ ಏನು? ಅಲ್ಲಿ ಏನಿದೆ ಅಂದ್ರೆ ನಾನು ಮಾಡಿದ ಅಪರಾಧಗಳನ್ನ ಒಪ್ಪಿಕೊಳ್ಳೋದು. ನಾನು ಮೂರ್ಖ, ಕ್ರೂರಿ, ಮಾಯಾವಿ, ಅತ್ಯಂತ ಏನು ನನಗೆ ಯಾವ ಶಬ್ದ ಹೇಳಬೇಕು ಗೊತ್ತಿಲ್ಲ ಭಗವಂತ, ಅಷ್ಟು ಕ್ರೂರ ಅಂತ ಬರೀ ಶಬ್ದ ಬರಬಾರದು, ಕಣ್ಣಿಂದ ನೀರನ್ನು ಬರಬೇಕು. ಅಷ್ಟು ಮನಸ್ಸಿನಿಂದ ಭಗವಂತನಲ್ಲಿ ನನ್ನ ಅಪರಾಧಗಳನ್ನ ನಾನು ಒಪ್ಪಿಕೊಳ್ಬೇಕು. ಅದೇ ಹಿಂದಿನ ಕರ್ಮಗಳನ್ನ ನಾಶ ಮಾಡ್ಲಿಕ್ಕಿರುವ ದಾರಿ. ತಿಳಿದ್ರಿ? ಮೊದಲು ನಾ ಗ್ರೇಟ್ ಅನ್ನೋದು ಬಿಡ್ಬೇಕು. ಇದು ಇಂಪಾರ್ಟೆಂಟ್ ಇದೆ. ಎಲ್ಲಿ ತನಕ ನಾ ಸುಪ್ರೀಂ ಅಂತ ಇರ್ತದೆ ಅಲ್ಲಿ ತನಕ ನನಗೆ ಕರ್ಮ ನಾಶ ಆಗುವುದೇ ಇಲ್ಲ. ಇದು ಪಕ್ಕಾ ಇದೆ. ಪ್ರಭು, ನಾ ಎಷ್ಟು ಮೂರ್ಖ ಅಂತಂದ್ರ ನೀವ್ ಹೇಳಿದ್ದು ಒಂದ್ ಮಾತನ್ನು ನನಗ್ ಕೇಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ತನಕ. ನೀವು ಹೇಳಿದಂತೆ ಒಂದ್ ಕ್ಷಣನೂ ನಾ ಬದುಕಲಿಲ್ಲ. ಎಂಥ ಅಜ್ಞಾನ ಇರ್ಬೇಕು ನಮ್ದು, ಈ ರೀತಿ ಪಶ್ಚಾತ್ತಾಪ ಬರ್ಬೇಕು. ಪ್ರಭು, ನಾ ಎಷ್ಟ ಜೀವಗಳಿಗೆ ತ್ರಾಸ ಕೊಟ್ನೇವು. ನನ್ನ ಕುತಂತ್ರ, ಮಾಯಾಚಾರ ಬುದ್ಧಿ, ಒಮ್ಮೆ ಹಿಂಗ್ ಮಾತಾಡ್ತೇನೋ ಒಮ್ಮೆ ಹಿಂಗ್ ಮಾತಾಡ್ತೇನೆ. ನಾ ಎಷ್ಟು ಸುಳ್ಳು ಹೇಳೇನಿ, ಎಷ್ಟು ಸಲ ನರಕಕ್ಕೆ ಹೋಗಿಲ್ಲ, ಎಷ್ಟು ಸಲ ತಿರುಗಿಂಚಾಗಿಲ್ಲ, ಆದ್ರೂ ನನಗ್ ಬುದ್ಧಿನ ಬಂದಿಲ್ಲ ಭಗವಂತ. ಇದೇನಿದಾವಲ್ಲ ಹಿಂದಿನ ಜನ್ಮದಿಂದ ತಗೊಂಡು ಬಂದ್ ಈ ಜನ್ಮಕ್ಕೆ ಬಂದ ಎಟ್ ಪ್ರೆಸೆಂಟ್ ಏನ ನನ್ನಲ್ಲಿ ಸ್ವಭಾವಗಳಿದಾವಲ್ಲ, ದೂರ್ತತನ ಇದೆ, ಪಾಪಿ ಅನ್ನುವಂತ ಮನಸ್ಥಿತಿ ಇದೆ, ಅದನ್ನ ಹೇಳುವುದು ಕೇವಲ ಶಬ್ದ ಬರಬಾರ್ದಲ್ಲಿ ಮನ ವಚನ ಕಾಯ ಏಕ ಕೂಡಬೇಕು. ಆವಾಗ ಕರ್ಮ ನಿರ್ಧರೆ ಸಾಧ್ಯ. ತಿಳಿತು? ಅಂದ್ರೆ ಮನ ವಚನ ಕಾಯಪೂರ್ವಕ ನಾವು ಅದನ್ನ ಕೇಳ್ಕೊಳ್ಬೇಕು ಮತ್ತ ಅದನ್ನ ಒಪ್ಕೋಬೇಕು. ಮತ್ತ ಅದನ್ನ ಮಾಡಿದ ತಪ್ಪನ್ನ ಮತ್ತ ಮಾಡದೇ ಇರುವಂತೆ ಎಚ್ಚರದೊಳಗ. ಅಂದ್ರೆ ಎಲ್ಲಾನು ರಿಜೆಕ್ಟ್ ಆಗಲ್ಲ. ಎಲ್ಲಿ ತನಕ ಸಂಯಮ ಬರೋದಿಲ್ಲ ಅಲ್ಲಿ ತನಕ ಸಂಸಾರ ಇದ್ದೇ ಇರ್ತದೆ. ಆದಾಗ್ಯೂ ಅಟ್ಲೀಸ್ಟ್ ಅದರಿಂದ ತೀವ್ರವಾದಂತಹ ಕಾರ್ಯಗಳಿಂದ ದೂರ ಇರುವ ಪ್ರಯತ್ನ ನಡಿಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಅಂತಾರೆ. ಆ ಕ್ಷಣ ಹೇಳೋದು ಮತ್ತ ಅದೇ ಭಾವದಲ್ಲಿರೋದು, ಆ ಕ್ಷಣ ಹೇಳೋದು ಮತ್ತ ಅದೇ ಭಾವದಲ್ಲಿ, ಇದೆಲ್ಲ ಪ್ರಾಯಶ್ಚಿತ್ತ. ಯಾವ್ದು ನಾ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಭಗವಂತನ್ ಕೇಳ್ಕೊತಾ ಇದ್ದೇವೆ ಅಥವಾ ನಮಗ್ ನಾವ ಅನ್ಕೋತಾ ಇದ್ದೇವೆ, ಅದ್ರ ಪರ್ಸೆಂಟೇಜ್ ಎಲ್ಲಾದ್ರೂ ಕಡಿಮೆ ಆಗ್ಬೇಕು ನಾ ಮುಂದೆ, ಅಂದ್ರೆ ಅದು ಪ್ರಾಯಶ್ಚಿತ್ತ. ಇವತ್ತು 10 ಸಲ ಮಿಸ್ಟೇಕ್ ಆಗ್ತಿದೆ ಅಂದ್ರೆ ನಾಳೆ 9 ಸಲಕ್ಕೆ ಬರಬೇಕು. ಅಟ್ಲೀಸ್ಟ್ ಒಂದಾದ್ರೂ ಕಡಿಮೆ ಆಗ್ಬೇಕು. ಇದನ್ನ ಪಶ್ಚಾತ್ತಾಪ ಅಂತ ಕರೀತಾರೆ. ಮುಂದೆ ಇನ್ನು ಪಾರಿಣಾಮಿಕ ಭಾವಗಳು ಅವಿರತ ಸಮ್ಯಕ್ ದೃಷ್ಟಿಗೆ ಮನುಷ್ಯನಿಗೆ ಎರಡೇ ಇರೋದು. ಒಂದು ಜೀವತ್ವ, ಇನ್ನೊಂದು ಜೀವತ್ವ, ಭವ್ಯತ್ವ. ಟೋಟಲ್ ಏನೇನಾಯ್ತು ಇಲ್ಲಿ? ಔಪಶಮಿಕ, ಕ್ಷಾಯಿಕ. ಸಮ್ಯಕ್ ದರ್ಶನದಲ್ಲಿ ಔಪಶಮಿಕನೂ ಇರಬಹುದು, ಕ್ಷಾಯಿಕನೂ ಇರಬಹುದು, ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿಯೂ ಆಗಿರಬಹುದು. ಅಂದ್ರೆ ಔಪಶಮಿಕದ್ದು ಒಂದು ಭಾವ, ಕ್ಷಾಯಿಕದ್ದು ಒಂದು ಭಾವ. ಕ್ಷಾಯೋಪಶಮಿಕದ್ದು 3 ಜ್ಞಾನ, 3 ದರ್ಶನ, 5 ಲಬ್ಧಿ, 11, 1 ಸಮ್ಯಕ್ತ್ವ, 12 ಭಾವಗಳ ಕ್ಷಾಯೋಪಶಮಿಕದ್ದು. ಅಂದ್ರೆ 2 + 12 14 ಆಯ್ತು. ಆಮೇಲೆ ಔದೈಕದಲ್ಲಿ 1 ಗತಿ, 4 ಕಷಾಯ, 3 ವೇದ, 8 ಆಯ್ತು. 22 ಪ್ಲಸ್ ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, 25. ಆಮೇಲೆ 31. ಆಮೇಲೆ ಪಾರಿಣಾಮಿಕದ್ದು 2 ಭಾವ, ಜೀವತ್ವ, 33 ಭಾವಗಳು. ಅವಿರತ ಸಮ್ಯಕ್ ದೃಷ್ಟಿ ಜೀವಕ್ಕೆ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ.
ಯಾರಿಗೆ ಕರ್ಮಭೂಮಿಯ ಮನುಷ್ಯ ಪರ್ಯಾಪ್ತ ಮನುಷ್ಯನಿಗೆ ಯಾವ ಗುಣಸ್ಥಾನದಲ್ಲಿ? ನಾಲ್ಕನೇ ಗುಣಸ್ಥಾನದಲ್ಲಿ. ಹೀಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತ ನಾಲ್ಕನೇ ಗುಣಸ್ಥಾನ ಅಂತ ಬಂದ್ರನು ಕೂಡ ಎಲ್ಲಿಯಾದರೂ ಸಂಯಮವಾಗ್ಲಿ ಚಾರಿತ್ರವಾಗ್ಲಿ ಹೇಳಿದಾರೇನು? ಸಂಯಮನೂ ಹೇಳಿಲ್ಲ, ಚಾರಿತ್ರನೂ ಹೇಳಿಲ್ಲ. ಸಂಯಮ ಅಂದ್ರೇನೆ ಇಲ್ಲಿ ದೇಶವ್ರತ, ದೇಶ ಅಂದ್ರೆ ಅನುವ್ರತ, ಅನುರತಿ ಅವಸ್ಥಾ. ಆಮೇಲೆ ಚಾರಿತ್ರ ಅಂದ್ರೆ ಮಹಾವ್ರತದ ಅವಸ್ಥಾ. ಎರಡೂ ಕೂಡ ನಾಲ್ಕನೇ ಗುಣಸ್ಥಾನದಲ್ಲಿ ಇಲ್ಲ. ಇನ್ ನಾಲ್ಕನೇ ಗುಣಸ್ಥಾನದಲ್ಲಿ ಇದೆ ಏನು? ಅವಿರತ, ವ್ರತಗಳಿಲ್ಲದವನು. ವ್ರತಗಳಿಲ್ಲದವನು ಅಂತಂದ್ರೆ ಏನು? ಜೀರೋನು? ಯದ್ವಾ ತದ್ವಾ ಇರ್ಬಹುದೇನು? ಇಲ್ಲ, ಅಷ್ಟಮೂಲ ಗುಣಗಳು ಇರಲೇಬೇಕು. ಇನ್ನು ಜೈನ ಇದ್ದಾರೆ, ಜೈನ ಕುಲದಲ್ಲಿ ಜನ್ಮ ಆಗಿದೆ ಅಂದ್ರೆ ಮಿಥ್ಯಾದೃಷ್ಟಿ ಇದ್ರೂ ಅದೇ ಅಷ್ಟಮೂಲ ಗುಣಗಳು ಕುಲಾಚಾರದ ರೂಪದಲ್ಲಿ ಇರುತ್ತವೆ. ಅರ್ಥ ಆಯ್ತು? ಹಾ, ನನಗ್ ಒಂದು ವ್ರತ ಇಲ್ಲ ಅಂತ ಹೇಳಿ ಏನು ಜೀರೋ ಲೆಕ್ಕ ಅಂತ ತಿಳ್ಕೊಳ್ಳೋದಲ್ಲ. ಅಷ್ಟಮೂಲ ಗುಣ ಇರಬೇಕು, ಸಪ್ತವ್ಯಸನ ತ್ಯಾಗ ಇರಬೇಕು, ಇತ್ಯಾದಿ. ನೀರು ಶೋಧಿಸಿ ಕುಡಿಯುವುದು, ದೇವದರ್ಶನ, ರಾತ್ರಿ ಭೋಜನ ತ್ಯಾಗ, ಇವೆಲ್ಲ ಕುಲಾಚಾರದಲ್ಲಿ ಬರ್ತವೆ. ಇವು ಯಾವ ವ್ರತಗಳಲ್ಲ. ಇವುಗಳನ್ನ ನಾವು ಇಲ್ಲಿ ಜನ್ಮ ತಾಳಿದ ಮಾತ್ರದಿಂದ ಬರುವಂತವುಗಳಿವೆ. ಅದೇ ಇವುಗಳನ್ನ ಬೇರೆ ಯಾರಾದ್ರೂ ಬೇರೆ ಕ್ಷೇತ್ರದ ಬೇರೆ ಸ್ವಭಾವದ ಜನರು ಆಚರಿಸಿದ್ರೆ ಅವರಿಗೆ ಇದು ದೊಡ್ಡ ವ್ರತ ಅಂತ ಅನಿಸ್ಕೊಳ್ತದೆ. ತಿಳಿದ್ರಿ? ಸರಿ. ಅವರಿಗೆ ಅದು ವ್ರತದಲ್ಲಿ ಬರುತ್ತೆ ಅಭಯಜಿ? ಅವರಿಗೆ ಅದು ದೊಡ್ಡ ತಪಸ್ಸು ಅಂತಾನೆ ಹೇಳ್ಬೇಕು. ಮತ್ತೆ ಎಲ್ಲಿ ಜೈನ ಅರಿಹಂತ ಶಬ್ದ ಸಿಗುವುದಿಲ್ಲ, ನಮೋಕಾರ ಮಂತ್ರದ ಮಹಿಮೆ ಗೊತ್ತಿರೋದಿಲ್ಲ, ಆಮೇಲೆ ಅವರು ದೇವ ದರ್ಶನ ಅಂದ್ರೆ ಗೊತ್ತಿಲ್ಲ, ಜಿನೇಂದ್ರ ಬಿಂಬ ದರ್ಶನ ಆಗ್ತಾ ಇರುವುದಿಲ್ಲ, ಎಲ್ಲೋ ಈ ಜೈನದ ಆಗಮದ ಒಂದೇ ಒಂದು ಶಬ್ದ ಕೇಳಬೇಕು ಅಂದನ್ನು ಅವರ ಜೀವನ ಬಹಳ ಕಠಿಣ ಇರುತ್ತದೆ. ಅಂತಹ ಜೀವರುಗಳು ಅನ್ಯಮತೀಯರಲ್ಲಿ ಒಂದೊಂದು ವ್ರತಗಳು ಬಹಳ ದೊಡ್ಡ ಫಲವನ್ನ ಕೊಡ್ತವೆ, ನಮಗೂ ಕೊಡ್ತವೆ. ಆದ್ರೆ ಹೇಗಿದೆ ಅಂತಂದ್ರೆ ದಿನ ಬಳಸುವಂತ ಆಹಾರ ಔಷಧಿ ಆಗುವುದಿಲ್ಲ. ಅದೇ ಔಷಧಿ ಸ್ವಲ್ಪ ಇದ್ರೂ ಬಹಳ ದೊಡ್ಡ ಕೆಲಸ ಮಾಡ್ತದೆ ಅಲ್ಲ. ಹಾಗೇನೆ ನಮಗೆ ಅಷ್ಟಮೂಲ ಗುಣ ಎಲ್ಲ ಏನಿದಾವೋ ಊಟ ಇದ್ದ ಹಾಗೆ ದಿನ ತಿಂದಿರ್ತೇವೆ. ಆದ್ರೆ ನಮ್ಮ ವಂಶ ಪಾರಂಪರ್ಯದಲ್ಲಿ ಅದು ಬಂದಿರುವಂತದ್ದಿದೆ, ಅದಕ್ಕಾಗಿ ಅದನ್ನ ವಿಶೇಷವಾಗಿ ನಾವು ಆಚರಿಸಬೇಕಾಗ್ತದೆ. ಅದೇ ಅವರಿಗೆ ನಮ್ಮ ಊಟದಲ್ಲಿ ಒಂದು ಸ್ವಲ್ಪನೂ ಅವರಿಗೆ ಇನ್ನೊಬ್ಬರಿಗೆ ಔಷಧಿ ಆಗ್ತದೆ. ತಿಳಿದ್ರಿ? ಸರಿ, ಚಿನ್ನವನ್ನೇ ಹೇಳ್ರಿ. ಒಂದು ಕ್ವಶನ್ ಇದೆ ರೀ ಭಯ್ಯಜಿ. ಆಗಿದ್ರಿ ಈಗ ತೀರ್ಥಂಕರ್ಗಳ್ರಿ, ಈಗ ಆದಿನಾಥ್ ತೀರ್ಥಂಕರ್ಗಳ್ರಿ, ಯಾರು ತೀರ್ಥಂಕರ ಆಗ್ಲಿ ದೀಕ್ಷಾ ತಗೊಂಡ್ ನಂತರ ಅವ್ರಿಗೆ 63 ವೃತ್ತಿ ಪ್ರಾಪ್ತ ಆದವ್ರಿ. ಆದ್ರ ಅವ್ರ ವಿಹಾರ ಎಲ್ಲಿ ಅಂದ್ರೆ ಹಿಂಗ ಕಾಡಿನಲ್ಲಿ ಇರುತ್ತದೆ, ಅಥವಾ ಒಂದ್ ಚತುರ್ಮಾಸ ಆಗ್ಲಿ ಅಥವಾ ಒಂದ್ ನಿಂದು ಸ್ಥಾನ ಆಗ್ಲಿ ತೀರ್ಥಂಕರ್ ಮುನಿ ಒಳದ ಎಲ್ಲಿ ಆಗ್ತದೆ ರೀ? ಎಲ್ಲಿಯೂ ಆಗಬಹುದ್ರಿ, ಕಾಡಿನಲ್ಲಿಯೂ ಆಗಬಹುದು. ಅಂದ್ರೆ ಹೆಚ್ಚು ಕಡಿಮೆ ಹೆಂಗಿರ್ತದೆ ಅವರು ಏಕಾಂತರು ದಟ್ಟ ಅಡವಿಗಳಲ್ಲಿ, ಪರ್ವತಗಳಲ್ಲಿ, ನದಿ ಇತ್ಯಾದಿಗಳ ಇರ್ತಿದ್ರು. ಮತ್ತೆ ಇನ್ನೂ ಒಂದು ವಿಶೇಷತೆ ಹೀಗಿದೆ, ಯಾರು ವಿಶೇಷ ವೃದ್ಧಿ ಸಂಪನ್ನ ಇರ್ತಾರೆ ವಿಹಾರ ಇತ್ಯಾದಿಗಳಲ್ಲಿ,
ಇದ್ದಂತೆ ಅವರಿಗೆ ಅವರಿಗೆ ಚಾತುರ್ಮಾಸದ ವಿಷಯನೂ ಏನು ಅಡ್ಡಿ ಬರುವುದಿಲ್ಲ. ಆಯ್ತ್ರಿ. ಆದ್ರೆ ಆಹಾರ ಮಾಡ್ಕೊಂಡ್ ಬಂದ ನಂತರ ಅಂದ್ರೆ ವಿಶೇಷವಾಗಿ ಅಂದ್ರೆ ಹಿಂಗ ಕಾಡಿನಲ್ಲಿನೇ ಇರ್ಬಹುದ್ರಲ್ಲಿ ಅವ್ರ ಹೆಚ್ಚ ಅದೇ ಏಕಾಂತವನ್ನ ಬಯಸ್ತಾರೆ. ಅವಾಗ ಇವಾಗಿನ ತರ ಮುನಿ ನಿವಾಸಗಳು ಅಂತೆ ಊರಲ್ಲಿ ಏನ್ ಕಟ್ಟಿರ್ತಿರ್ಲಿಲ್ಲ. ಗುಡ್ಡಗಾಡು ಗುಹೆ ಅಂತಾನು ಹೇಳಿಕ್ ಬರೋದಿಲ್ಲ. ಒಟ್ಟಾರೆಯಾಗಿ ಏಕಾಂತವಾಸವನ್ನ ಅನುಭವಿಸ್ತಿರ್ತಾರೆ. ಅಂದ್ರೆ ಅವ್ರೇನ್ ಪ್ರತಿದಿನ ಆಹಾರ ಮಾಡ್ತಿರ್ಲಿಲ್ಲಲ್ಲ. ಪ್ರತಿದಿನ ಏನ್ ಮಾಡ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಪರ್ವತಗಳಾಗಿರ್ಬಹುದು, ಅರಣ್ಯಗಳಾಗಿರ್ಬಹುದು, ಅಂದ್ರೆ ಕಾಡಾಗಿರ್ಬಹುದು, ನದಿ ತೀರದ ದೂರದ ತೀರಗಳಾಗಿರ್ಬಹುದು, ದೊಡ್ಡ ದೊಡ್ಡ ಸರೋವರಗಳಲ್ಲಿ ದೂರದ ಹೆಚ್ಚು ಕಡಿಮೆ ಆವಾಗ ಅರಣ್ಯ ಹೆಚ್ಚಿತ್ತು. ಅರಣ್ಯಗಳಲ್ಲೇ ವಾಸ ಅಂತ ಅನ್ಬೋದು. ಗುಡ್ಡ ಆದ್ರೂ ಅಲ್ಲಿ ಗಿಡ ಮರಗಳು ಇದ್ದೇ ಇರ್ತಿತ್ತು. ಹೀಗೆ. ಧನ್ಯವಾದ. ಇನ್ನವ್ರು ಎಲ್ಲೇ ಇದ್ರೂ ಆಹಾರ ಅಂತ ಬಂದಾಗ ಅಲ್ಲಿ ಊರಲ್ಲಿ ಗ್ರಾಮದಲ್ಲಿ ಬಂದೇ ಬರ್ತಿದ್ರು. ಹೌದ್ರಿ, ಆಹಾರಕ್ಕೆ ಬರ್ತೀವಿ. ಇನ್ ಪ್ರಶ್ನೆ ಹೆಂಗ್ ಬರ್ತದೆ, ಇನ್ ಆಹಾರಕ್ಕೆ ಬಂದ್ರು ಅಂತಂದ್ರ ಅವ್ರು ಎಷ್ಟು ಕಿಲೋಮೀಟರ್ ದಿಂದ ಬರ್ತಿದ್ರು? ಅವ್ರಿಗೆ 63 ಹೇಳ್ರಿ. ಅವ್ರಿಗೆ 63 ದಿನ ಪ್ರಾಪ್ತಿ ಇರ್ತವು. ಎಷ್ಟು ಕಿಲೋಮೀಟರ್ಗೆ ಬರ್ಬೋದ್ರಿ ಅವ್ರು. ಆದ್ರೂ ಕೂಡ ಎಷ್ಟ ವೃದ್ಧಿಗಳಿದ್ರು ಇಷ್ಟ ಟೈಮ್ದೊಳಗೆ ಇಷ್ಟ ದೂರ ಹೋಗ್ಬೋದು ಅಂತ ಇರ್ತದೆ ಅಲ್ಲ. ಹೌದು ಹೌದು. ಅದಕ್ಕಾಗಿ ಅವ್ರು ಎಲ್ಲೇ ಇದ್ರು ಆಹಾರಕ್ಕೆ ಬರ್ಬೇಕು ಅಂತಂದ್ರೆ ಗ್ರಾಮದ ಅಕ್ಕಪಕ್ಕದಲ್ಲಿ ದೂರದಲ್ಲಿ ಎಲ್ಲಾದ್ರೂ ಇರ್ತಿದ್ರು. ತಿಳಿದ್ರಿ? ರಾಜಿ ವಂದನ. ಕುಂತಲ್ಗಿರಿ ದೇಶಭೂಷಣ್ ಕುಲಭೂಷಣ್ ಸ್ವಾಮೀಜಿ ಮೋಕ್ಷಕ್ಕೆ ಹೋಗಿದಾರ ಭಗವಾನ್ರಿ. ಆಯ್ತು, ಅವ್ರು ಕೇವಲಿ ಇದಾರೆ ನಿಂತ್ರಿ ಅವರು ಮೋಕ್ಷಕ್ಕೆ ಹೋಗಿದ್ದಾರಂತಂದ್ರೆ ಅರಿಹಂತರು ಆಗಿದ್ದಾರೆ, ಸಿದ್ಧರು ಆಗಿದ್ದಾರೆ. ಈಗ ಕೇವಲ ಜ್ಞಾನ ಆಗದೆ ಅರಿಹಂತರು ಸಿದ್ಧರು ಆಗುದಿಲ್ಲ. ಕೇವಲಿ ಅರಿಹಂತರೇ ಕೇವಲಿ, ಸಿದ್ಧರು ಕೇವಲಿ. ಸರಿ ಬೈ. ಇನ್ನೊಂದು ಕ್ವಶನ್ ಇದೆ ಒಂದನ್ನ. ಈಗ್ರಿ ಸ್ಮೃತ ಕೇವಲಿ ಆದ ನಂತರ ಇವ್ರ ದರ್ಶನಾಚಾರ್ಯ ಪುಷ್ಪದಂತ ಭೂತಬಲಿ ಶತಖಂಡಾಗಮನ ರಚನಾ ಹೇಳ್ರಿ. ಆದ್ರೆ ಇವ್ 4 ಇವ್ ಜ್ಞಾನ ಆಗ್ಲಿ, ಪದಂ ಪುರಾಣ ಆಗ್ಲಿ, ಉತ್ತರ ಪುರಾಣ, ಇವ್ ಹರಿವಂಶ ಪುರಾಣ ಇವ್ರು ಬರ್ತಾರಲ್ರಿ. ಅಂದ್ರೆ ಎಷ್ಟು ವಿಸ್ತಾರವಾಗಿ ಬರ್ತಾರು. ಇವ್ರಿಗೆ ಯಾವ ಜ್ಞಾನ ಇತ್ತು ಅಂತೇಳಿ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದಕ್ಕೆ ಏನ್ ಮಾಡ್ರಿ, ಜಿನವಾನೆ ಹೇಳ್ರಿ, ಅದು ಆಮೇಲೆ ಚರ್ಚೆ ಮಾಡೋಣ್ರಿ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರುಗ ಹರಿ ತಿಥಯ ರಾಣಂ ದಿವ್ಯಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. जय बोलो जिनवाणी माता की जय। नवकार नमोकार।